ನಮಸ್ತೆ ಪ್ರಿಯ ವೀಕ್ಷಕರೇ. ಸೊ ನಾನು ನಿಮ್ಮ ಶ್ರೀ ವಿದ್ಯಾನಿಕೇತನ್ ಸ್ಕೂಲ್ ಹತ್ರ ಇದ್ದೀನಿ. ಸೊ ಇವತ್ತು ಶ್ರೀ ವಿದ್ಯಾ ಉತ್ಸವ ಅಂತ ಹೇಳ್ಬೋದು. ಸೊ ವರ್ಷಕ್ಕೆ ಒಂದು ಸತಿ ಬರೋ ಶ್ರೀ ವಿದ್ಯಾ ಉತ್ಸವ ಅದೇನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ, ತುಂಬ ಲೇಟ್ ಆಗಿದೆ ಅನಿಸುತ್ತೆ. ಬಟ್ ದ ರೀಸನ್ ವಿಲ್ ಬಿ ಕನ್ಸ್ಟ್ರಕ್ಷನ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಪ್ರಿನ್ಸಿಪಲ್ಸ್ ಲೇಟ್ ಮಾಡಿದ್ದಾರೆ. ಸೊ ಹಾಗೆ ನೋಡೋಣ. ಸೊ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ. ಸೊ ಅವ್ರನ್ನ ಹೋಗಿ ವಿಚಾರಿಸೋಣ, ಮಾತಾಡೋಣ. ಸೊ ಏನು ಅಂತ ಅಪ್ಡೇಟ್ಸ್ ಎಲ್ಲ ತಿಳ್ಕೊಡ್ತೀನಿ. ಹಾಗೆ ಹೋಗೋಣ, ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಸರ್ ಒಬ್ಬರು ನಿಂತಿದ್ದಾರೆ, ಬಟ್ ನನಗೆ ಅವ್ರದ್ದು ಕ್ಯಾಂಡಿಡೇಟ್ಸ್ ಹೆಸರು ಇನ್ನೂ ಗೊತ್ತಿಲ್ಲ. ಏನು ಹೆಸರು ಅಂತ ನಾವು ತಿಳ್ಕೊಳ್ಳೋಣ. ಸೊ ಯಾರೋ ಹೊಸಬ್ರಲ್ಲಿ ಇದ್ದಂಗಿದ್ದಾರೆ. ಸೊ ನಾವು ಮಾತಾಡೋಣ ಅವ್ರ ಹತ್ರ. ಅವ್ರು ಮಾತಾಡಲಿ, ಅವ್ರು ಏನು ಹೇಳ್ತಾರೆ ಅಂತ ವಿಚಾರಿಸೋಣ. ಸೊ ಹಾಯ್ ಸರ್. ಹಾಂ, ಓಕೆ. ನಿಮ್ಮ ತಾವು ಹೆಸರೇನು? ಸೊ ಏನು ಸಿಂಬಲ್ನ ಚೂಸ್ ಮಾಡ್ಕೊಂಡಿದ್ದೀರಾ? ಗ್ರಾಜುಯೇಷನ್. ಓಕೆ. ಪ್ರಿಯ ವೀಕ್ಷಕರೇ, ಅವರ ಸಿಂಬಲ್ ಒಂದು ಗ್ರಾಜುಯೇಷನ್ ಅಂತ ಸಿಂಬಲ್ ಒಂದಿದೆ. ಬಟ್ ಯಾಕೆ ಅವ್ರು ಚೂಸ್ ಮಾಡ್ಕೊಂಡಿದ್ದಾರೆ, ಅದು ಏನಕ್ಕೆ ಅವ್ರು ನಿಲ್ಬೇಕು ಅಂದ್ಕೊಂಡಿದ್ದಾರೆ, ಅವ್ರು ಏನು ಅಂತ ನಾವು ತಿಳ್ಕೊಳ್ಳೋಣ. ಏನಿದೆ ನಿಮ್ಮದು? ಸ್ಕೂಲ್ನ ಚೆನ್ನಾಗಿ ಮಾಡ್ಕೊಳ್ಳೋದು, ಎಲ್ಲರಿಗೂ ಡೆಲಿಗೇಷನ್ ಇರಲಿ, ಮತ್ತು ಸ್ಕೂಲು ಡಿಸಿಪ್ಲಿನ್ ಆಗಲಿ, ಅದು ನಮ್ಮದು ಏನು. ಓಕೆ, ನಿಮ್ಮದು ಏನಿದೆ ಅಂತ. ಸೊ ಲಾಸ್ಟ್ ಇಯರು ಎವ್ರಿ ಇಯರು ಒಂದು ಶ್ರೀ ವಿದ್ಯಾನಿಕೇತನ್ ಸ್ಕೂಲಲ್ಲಿ ಎಲೆಕ್ಷನ್ಸ್ ಮಾಡ್ತಾರೆ. ಸೊ ಅದು ನಿಮಗೆ ಗೊತ್ತಿದೆಯಾ ಇಲ್ವಾ? ಗೊತ್ತಾಗಿದೆ. ಸೊ ಲಾಸ್ಟ್ ಇಯರ್ ಯಾರು ನಿಂತಿದ್ದೀರಾ ಅಂತ ನಿಮಗೆ ಗೊತ್ತಾ? ಓಕೆ. ಚೆನ್ನಾಗಿ ಕೆಲಸ ಮಾಡಿದ ಅಂತ ಹೇಳ್ತಾರೆ. ಅಲ್ಲ, ನೀವು ಒಂದು ಕ್ಯಾಂಡಿಡೇಟ್ ಆಗಿ ನಿಮಗೆ ಲಾಸ್ಟ್ ಇಯರ್ ಯಾರು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದ್ದೀರಾ? ಹಾಗಲ್ಲ. ಮ್ಯಾಕ್ ಲೋನ್ ಮಾಡ್ದ, ಆಮೇಲೆ ಅವ್ನ ಕೈಲಿ ಆಗಿಲ್ಲ ಅಂದರೆ ಜೀವನ ಕೈ ಹೊತ್ತು, ಆಮೇಲೆ ಮತ್ತೆ ಅವರು ಬೇರೆಯವ್ರು ಕೊಟ್ಟಿದ್ದಾರೆ. ಒಂದು ಗರ್ಲು ನಾವು ಕೇಳಿದ್ವಿ ನಿಂತ್ಕೊಂಡಿದ್ದಾರೆ ಅಂತ. ಅವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋದು. ಅವರು ಹೆಸರು ನಿಮಗೆ ಗೊತ್ತಿಲ್ವಾ? ಏಂಜಲ್. ಓಕೆ, ಕ್ರಿಸ್ಟಿಯಾನ ಏಂಜಲ್ ಅಂತ ಅವ್ರ ಹೆಸರು. ಓಕೆ, ಲಾಸ್ಟ್ ಇಯರ್ ಅವ್ರು ಹೇಳ್ತಾ ಇದ್ದಾರೆ, ಲಾಸ್ಟ್ ಇಯರ್ ಜೀವನ್ ಆ್ಯಂಡ್ ಮ್ಯಾಕ್ಲೋನ್ ಇಬ್ಬರು ಬಾಯ್ಸ್ ನಿಂತಿದ್ದಾರಂತ. ಏನಕ್ಕೋಸ್ಕರ ಇಬ್ಬರು ನಿಂತಿದ್ದಾರಂತ ಏನಾದರೂ ಹೇಳ್ತೀರಾ? ಅವರು ಸುಮ್ಮನೆ ಮೈ ಗಾಡ್. ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ಬಿಲ್ಡಪ್ ಕೊಡೋಕ್ಕೆ ನಿಂತ್ಕೊಂಡಿದ್ದಾರಂತೆ. ಫೈನ್, ಓಕೆ. ಒಂದು ಗರ್ಲ್ ನಿಂತ್ಕೊಂಡಿದ್ದಾರೆ, ಅವ್ರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಕ್ರಿಸ್ಟಿಯಾನ ಏಂಜಲ್ ಅಂತ. ಓಕೆ ಸರ್, ನೀವು ಓಟ್ ಹಾಕಿದ್ದೀರಾ? ಎಲ್ಲಿ ತೋರಿಸಿ, ಮತ್ತೆ ಓಟ್ ಹಾಕಿದ್ರೆ ಸೊ ನಿಮ್ಮ ಕ್ಯಾಮ್ರಾಗೆ ತೋರಿಸಿ. ಓಕೆ, ಸರ್ದು ಓಟ್ ಹಾಕಿದ್ದೆ. ತಮ್ಮ ಹೆಸರು ಗೊತ್ತಾಗಲಿಲ್ಲ. ಸೊ ಸರ್ ಹೆಸರು ರಿಷು ಶರ್ಮಾ ಅಂತ. ಅವರಿಗೆ ಒಳ್ಳೇದಾಗ್ಲಿ. ಬಟ್ ಸಪೋರ್ಟರ್ಸ್ ಎಲ್ಲ ಸುಮ್ಮನೆ ನಿಂತ್ಕೊಂಡಿದ್ದಾರೆ, ಅವರು ಏನು ಮಾತಾಡ್ತಾ ಇಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರಿಗೆ ಹಿಂದಿ, ಸರಿಗೆ ಕನ್ನಡ ಬರಲ್ಲ ಅಂತ ಹಿಂದಿಯಲ್ಲೇ ಮಾತಾಡ್ಸೋಣ. ಸರ್ आप क्या चाहते हैं आपका पार्टनर होना है नहीं है? वो जीतना चाहिए. ओके, सर को कन्नड़ा नहीं आ रहा है, तो हम हिंदी में ही बात करेंगे. कोई बात नहीं है. तो आप ऐसा हंसते रहेंगे और आपका मास्टर को खड़ा देंगे. क्या करना चाहेंगे? बताएंगे. ಓಕೆ, ವಿಲ್ ಸಿ. ಓಕೆ, ಅವ್ರು ಹೇಳ್ತಾ ಇದ್ದಾರೆ ಅವರು ಸ್ವಲ್ಪ ಹೆಲ್ಪರ್ ಸ್ವಲ್ಪ ಮಾತು ಬರಲ್ಲ ಅನಿಸುತ್ತೆ. ಬಟ್ ಕ್ಲಾಸ್ ರೂಮಲ್ಲಿ ನಾವು ವಿಡಿಯೋ ಮಾಡೋಣ ಇನ್ನೊಂದು ಸತಿ ಹೇಗೆ ಮಾತಾಡ್ತಾರಂತ. ಹಾಂ, ಹೋಗಿ ಸರ್ ಹೇಳಿ, ನಿಮ್ಮ ಮಾತಲ್ಲಿ ಹೇಳಿ. ನಿಮ್ಮ ಕ್ಯಾಂಡಿಡೇಟ್ನ ನೀವು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಸೋಲ್ಸ್ಬೇಕು ಅಂದ್ಕೊಂಡಿದ್ದೀರಾ? ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ. ಈ ಡ್ರೆಸ್ಸಲ್ಲಿ ಬಂದಿದ್ದೀರಲ್ವಾ, ಹೆಂಗೆ? ಸೊ ಪ್ರಿಯ ವೀಕ್ಷಕರೇ ಗಮನಿಸಿ. ಸೊ ಇದು ಎಂಥ ಡ್ರೆಸ್ಸಲ್ಲಿ ಬಂದಿದ್ದಾರೆ ಇವರು. ಕ್ಯಾಂಡಿಡೇಟ್ಗೆ ಗೆಲ್ಸ್ಬೇಕು ಅಂದ್ಕೊಂಡಿದ್ದಾರೆ. ಒಂದು ಪೈಜಾಮ ಇಲ್ಲ, ಜುಬ್ಬಾ ಇಲ್ಲ, ಈ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಬಟ್ ಅವರು ಗೆಲ್ಸ್ಬೇಕು ಅಂದ್ಕೊಂಡಿದ್ದಾರೆ. ಅವ್ರ ವಿಷಯ ಒಳ್ಳೇದಾಗಲಿ. ಹಾಂ ಸರ್, ನಿಮ್ಮ ಮಾತಲ್ಲಿ ಹೇಳಿ ಬೇಗ. ಸರ್ ಕನ್ನಡ ಬರೋದಿಲ್ಲ ಅಂತಂದರೆ ಮಾತಾಡ್ತಾರೆ. ಹಾಂ, ಹೇಳಿ ಬೇಗ ಹೇಳಿ. ನಿಮ್ಮ ಕ್ಯಾಂಡಿಡೇಟ್ನ ನೀವು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ ಸೋಲ್ಸ್ಬೇಕು ಅಂದ್ಕೊಂಡಿದ್ದೀರಾ? ಓಕೆ, ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದಾರೆ. ನೋಡೋಣ, ಅವರಿಗೆ ಒಳ್ಳೇದಾಗಲಿ, ದೇವರು ಅವರಿಗೆ ಒಳ್ಳೇದು ಮಾಡಲಿ. ಅವರು ಏನೇನು ಪ್ರಾಮಿಸ್ ಮಾಡಿದ್ದಾರೆ, ಏನೇನು ಪ್ರಾಮಿಸ್ ಮಾಡಿದ್ದೀರಾ ಹೇಳಿ ನನಗೆ.
ಫುಲ್ ಡಿಸಿಪ್ಲಿನ್ ಮಾಡ್ಕೊಂಡಿರ್ತೀವಿ ಸ್ಕೂಲಲ್ಲಿ. ಮತ್ತು ಏನಾದರೂ ಕಂಪ್ಲೇಂಟ್ ಇದೆ ಡೈರೆಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಮತ್ತು ಎಲ್ಲ ಪ್ರಿನ್ಸಿಪಲ್ಸ್ ಏನೇನು ಮಾಡ್ತೀವಿ. ಓಕೆ, ಅವರೆಲ್ಲ ಹೇಳ್ತಾ ಇದ್ದಾರೆ ನಾನು ಏನೇನಿದೆಯೋ ಎಲ್ಲ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ, ನಾನು ನಿಂತ್ಕೊಳ್ತೀನಿ ಅಂತ ಎವ್ರಿ ಇಯರ್ ಹೇಳೋದಿದ್ದೇನೆ. ಬಟ್ ಮಾತಿನಲ್ಲೇ ಅಲ್ಲ, ಅವರ ಕೈ ಕೆಲಸದಿಂದ ಅವರ ಕೈ ಕೆಲಸದಿಂದ ಮಾಡ್ತಾರೆ ಅಂತ ನಾವು ನಂಬೋಣ. ಪ್ರಿಯ ವೀಕ್ಷಕರೇ, ಅವ್ರಿಗೆ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಓಕೆ, ನಾವು ಹಾಗೆ ಮುಂದೆ ಸಾಗೋಣ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಎಲ್ಲ ಮಿಕ್ಸಿಂಗ್ ಕಲರ್ಸ್ ಇದೆ ಇಲ್ಲಿ. ಇದು ಯಾವುದು ಏನು ಅಂತ, ಯಾವ ಪಾರ್ಟಿ ಅಂತ ನಾವು ಕೇಳೋಣ. ಸರ್, ನಿಮ್ದು ಪಾರ್ಟಿ ನೇಮೇನು? ಹಾರ್ಸ್ ಪಾರ್ಟಿ ಅಂತೆ. ಓಕೆ, ಏನಕ್ಕೆ ಹಾರ್ಸ್ ಚೂಸ್ ಮಾಡ್ಕೊಂಡಿದ್ದೀರಾ? ಓಕೆ, ಸೊ ಹಾರ್ಸ್ ಒಂದು ಹಾರ್ಡ್ ವರ್ಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳ್ಬೋದು, ಹಾರ್ಸ್ ಯಾವಾಗ ಹಾರ್ಡ್ ವರ್ಕ್ ಮಾಡುತ್ತೆ ಅದಕ್ಕೆ ಅದನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ. ಓಕೆ, ಆ್ಯಂಡ್ ಸಪೋರ್ಟರ್ಸ್, ನೀವು ನಿಮ್ಮ ಪಾರ್ಟ್ನರ್ನ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀರಾ, ಸೋಲ್ಸ್ಬೇಕು ಅನ್ಕೊಂಡಿದ್ದೀರಾ? ಹೆಂಗೆ ಗೆಲ್ಲಿಸ್ತೀರಾ? ಓಕೆ, ಓಟ್ ಹಾಕ್ತೀವಿ. ಓಕೆ, ಸೊ ಸಪೋರ್ಟರ್ಸ್ ಹೇಳ್ತಾ ಇದ್ದಾರೆ ನಮ್ಮ ನಾಯಕ ಗೆಲ್ತಾರೆ ಅಂತ. ಸೊ ಲಾಸ್ಟ್ ಇಯರ್ ಯಾರು ನಿಂತ್ಕೊಂಡಿದ್ರು, ಏನಾದರೂ ಐಡಿಯಾ ಇದೆಯಾ ನಿಮಗೆ? ಲಾಸ್ಟ್ ಇಯರ್ ಮ್ಯಾಕ್ಲೋನ್ ನಿಂತಿದ್ರು, ಏಂಜಲ್ ಸಿಸ್ಟರ್ ಮತ್ತು ಇನ್ನು ಗಾಯತ್ರಿ ಮುಬಾರಕ್, ನವದೀಪು ಅವರೆಲ್ಲ ನಿಂತಿದ್ರು ಲಾಸ್ಟ್ ಇಯರ್. ಓಕೆ, ಇಷ್ಟು ಜನ ನಿಂತ್ಕೊಂಡಿದ್ದಾರೆ. ಸೊ ಆ ಪಾರ್ಟಿ ಕೇಳಿದ್ರೆ ಅವರು ಹೇಳೇ ಇಲ್ಲ ಯಾರ್ಯಾರು ನಿಂತ್ಕೊಂಡಿದ್ದಾರೆ ಅಂತ. ಜಸ್ಟ್ 2 ಮೆಂಬರ್ಸ್ ಹೇಳಿದ್ರು. ಗುಡ್. ಓಕೆ, ಅವ್ರು ಏನು ಮಾಡಿದ್ರು? ಅವ್ರು ಹೇಳಿದ್ರು ಮಾಡ್ತೀನಿ, ಪಿ ಟಿ ಬಿಡ್ತೀನಿ ಅಂತಂದರು. ಮತ್ತು ಫಂಕ್ಷನ್ಸ್ ಮಾಡ್ತೀನಿ, ಮುಂದೆ ನಡೆಸ್ತೀನಿ ಅಂತಂದರು. ಅದೇ ಅವ್ರ ಮಾತು ಪ್ರಕಾರ ನಿಂತಿಲ್ಲ, ಬರೀ ಕನ್ನಡ ಸ್ಪೀಕಿಂಗ್ ಕನ್ನಡ ಮಾತ್ರ ನಿಲ್ಲಿಸಿದ್ರು. ಸೊ ನಮ್ಮ ಪ್ರಿಯ ವೀಕ್ಷಕರಿಗೆ ಗಮನಿಸಿರಿ, ಇಲ್ಲಿ ಈ ಸ್ಕೂಲಲ್ಲಿ ಒಂದೇ ಒಂದು ರೂಲ್ ಇದೆ, ಅದು ಕನ್ನಡ ಮಾತಾಡಬಾರ್ದು ಅಂತ. ಅದಕ್ಕೆ ಮೀರಿ ಮಾಡಿದ್ದಾರೆ. ಅದಕ್ಕೆ ಇಬ್ಬರು ನಾಯಕರು ಚೇಂಜ್ ಆಗಿದ್ದಾರೆ ಲಾಸ್ಟ್ ಇಯರ್. ಸೊ ಆ ತಪ್ಪನೆ ಇವರು ಮಾಡಲ್ಲ ಅಂತ ನಾವು ಭಾವಿಸೋಣ. ನೀವು ಮಾಡ್ತೀರಂತ ನಮಗೆ ಏನಿದೆ, ಅವ್ರು ನಂಬಿ ನಿಮಗೆ ಕೊಟ್ಟಿದ್ದಾರಾ? ಇಲ್ಲ, ನಾನು ಮಾತ್ರ ತಪ್ಪು ಮಾಡಲ್ಲ. ನಾನು ಇಂಗ್ಲೀಷೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಮಕ್ಕಳ ಜೊತೆ ಇಂಗ್ಲೀಷೇ ಮಾತಾಡಬೇಕು ಅವರು. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಮಕ್ಕಳು ನಾನು ಮಾತಾಡಬೇಕು ಇಂಗ್ಲೀಷು, ಮಕ್ಕಳು ಮಾತಾಡಬೇಕು, ಸ್ಕೂಲ್ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಸ್ಕೂಲಿಂದ ಇಂಗ್ಲೀಷ್ ಮಾತಾಡಿದ್ರೆ 4 ಜನ ಎಲ್ಲರಿಗೆ ಸ್ಕೂಲ್ ಬಗ್ಗೆ ಮಾತಾಡೋದು, ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಇಂಗ್ಲೀಷ್ ಮಾತಾಡೋದು. ಓಕೆ, ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಏನೇನು ಬಯಸಿದಾರೋ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸೋಣ. ಓಕೆ, ಇಲ್ಲಿ ಮಾತಾಡೋಣ. ಸಪೋರ್ಟರ್ಸ್ ಮಾತಾಡೋಣ. ಹೇಳಿ, ನಿಮ್ಮ ನಾಯಕ ಹೆಂಗೆ ಗೆಲ್ಲಿಸ್ಬೇಕು ಅನ್ಕೊಂಡಿದ್ರೆ, ಅವ್ರು ಏನು ಗೆಲ್ತಾರ ನಿಮಗೆ ನಂಬಿಕೆ ಇದೆಯಾ? ಯಾವುದ್ರ ಮೇಲೆ ನಿಮಗೆ ನಂಬಿಕೆ ಇದೆ? ಫುಲ್ ನಂಬಿಕೆ ಇದೆ. ನಮ್ಮ ನಾಯಕ ಫುಲ್ ಕ್ಲೀನಾಗಿ ಇಂಪ್ಲಿಮೆಂಟ್ ಮಾಡ್ತಾನೆ. ಓಕೆ, ಇಂಗ್ಲೀಷ್ ಮಾತಾಡಿಸ್ತಾನೆ. ಏನಾದರೂ ಕಷ್ಟ ಅವ್ರಿಗೇನೇ ಕಷ್ಟ ಇರಲಿ ನಮ್ಮ ನಾಯಕ ತೀರಿಸ್ತಾರಂತ ನಮ್ಗೆ ನಂಬಿಕೆ ಇದೆ. ಆಮೇಲೆ ಅವ್ರಿಗೆ ಓಟ್ ಹಾಕಿ ಗೆಲ್ಸೋದು ನಮ್ಮ ಬಾಧ್ಯತೆ, ನಾವು ಗೆಲ್ಲಿಸ್ತೀವಿ. ಓಕೆ, ನಿಮ್ಮ ಮಾತಲ್ಲಿ ಹೇಳಿ 4 ಮಾತು. ಓಕೆ, ನಾವು ಗೆಲ್ಲಿಸ್ಬೇಕು, ಕಷ್ಟಪಟ್ಟು ಮೇಲೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ವೆರಿ ಗುಡ್. ಈಗ ನಿಮ್ಮ ಮಾತಲ್ಲಿ ಹೇಳಿ. ಓ ಸರ್, ಪ್ರಿಯ ವೀಕ್ಷಕರೇ, ಇಲ್ಲೊಂದು ಮಾತು ಬಂತು, ಅವರು ಸ್ಪೋರ್ಟ್ಸ್ ಮ್ಯಾನ್ ಅಂತ ಬಂದಿದೆ. ಸೊ ಯಾವುದರಲ್ಲಿ ಸ್ಪೋರ್ಟ್ಸ್ ಅವರು? ಓಕೆ, ನ್ಯಾಷನಲ್ ರನ್ನರ್ ಅಪ್ ಸ್ಟೇಟ್ ಲೆವೆಲಲ್ಲಿ ರನ್ನರ್ ಅಪ್ ಬಂದಿದ್ದಾರೆ. ಸೊ ಅವರ ಹೆಸರು ಪುನೀತ್ ರಾಜ್ಕುಮಾರ್ ಅಲ್ಲ, ಜಸ್ಟ್ ಪುನೀತ್ ಅಂತ. ಅವರು ರನ್ನರ್ ಅಪ್ ಬಂದಿದ್ದಾರೆ ಸ್ಟೇಟ್ ಲೆವೆಲಲ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ಒಳ್ಳೇದಾಗಲಿ. ನಿಮಗೆ ನೀವು ಅಂದ್ಕೊಂಡಿರೋದೆಲ್ಲ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೀನಿ. ಅಟ್ಲೀಸ್ಟ್ ನಿಮ್ಗೊಂದು ಚಾನ್ಸ್ ಮತ್ತೆ ದೇವರು ಕೊಟ್ಟಿದ್ದಾರೆ. ಮೇ ಬಿ ನಿಮ್ಗೆ ಯಾರ್ಯಾರಿಗೆ ಇಲ್ಲಿ ನಿಲ್ಬೇಕು ಅಂದ್ಕೊಂಡಿದ್ರು, ಇದು ಲಾಸ್ಟ್ ಇಯರ್ ಅಂತ ಅನ್ಸುತ್ತೆ. ಸೊ ಐ ಹೋಪ್ ನೀವೆಲ್ಲ ಒಳ್ಳೇದೇ ಮಾಡ್ತೀರಾ ಅಂತ. ಪ್ರಿನ್ಸಿಪಲ್ಸ್ ನಂಬಿ ನಿಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಅದನ್ನು ಯುಟಿಲೈಸ್ ಮಾಡ್ತೀರಾ ಅಂತ ನಾವು ನಂಬ್ತಾ ಇದ್ದೀವಿ. ನಿಮಗೆ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಓಟ್ ಹಾಕಿದ್ದೀರಾ? ಅದು ತೋರಿಸಿ, ಮತ್ತೆ ನಮಗೆ ಕ್ಯಾಮರಾಗೆ ಒಂದು ಕೈ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ವೀಕ್ಷಕರೇ, ಹಂಗೆ ಇಲ್ಲಿ ಬರೋಣ. ತುಂಬಾ ಸೈಲೆಂಟ್ ಆಗಿದೆ, ಮೇ ಬಿ ಗೊತ್ತಿಲ್ಲ ಒಳಗಡೆ ಏನ್ ನಡೀತಾ ಇದೆ ಅಂತ. ಸೊ ಹಂಗೆ ಇಲ್ಲಿ ಬರೋಣ. ಸೊ ಇವರ ಒಂದು ನಾಯಕತ್ವ ಗುರುತು ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಹಾಯ್ ಮ್ಯಾಮ್. ಓಕೆ, ಸೊ ಇವರ ಹೆಸರು ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪ್ರೇಮ. ಸೊ ಪ್ರಿಯ ವೀಕ್ಷಕರೇ, ಇದು 2 ವರ್ಷದಿಂದ ನಾನು ಇವರು ಪ್ರೇಮ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇ ಬಿ ಅವರೋ ಇವರೋ ನನಗೆ ಗೊತ್ತಿಲ್ಲ. ನೀವು ಹೇಳಿ, ನೀವು ಕಮೆಂಟ್ ಮಾಡಿ. ಸೊ ನಿಮ್ಮದು ಗುರುತು ಏನು ಮ್ಯಾಮ್? ಮ್ಯಾಮ್ ಲೈಕ್ ನಿಮ್ಮದು ಗುರಿ ಏನು? ನಿಮ್ಮದು ಗುರುತು ಏನು?
ಸ್ಟಾರ್ ನಕ್ಷತ್ರ. ಇವರದು ಗುರುತು ಒಂದು ನಕ್ಷತ್ರ. ಓಕೆ, ಏನಕ್ಕೆ ಚೂಸ್ ಮಾಡ್ಕೊಂಡಿದ್ದೀರಾ ನಕ್ಷತ್ರನ? ನಕ್ಷತ್ರ ಯಾವತ್ತು ಹೈ ಮೇಲೆ ಇರುತ್ತೆ, ಎತ್ತರವಾಗಿರುತ್ತೆ. ಅದಕ್ಕೆ ನಮ್ಮ ಸ್ಕೂಲನ್ನು ಎತ್ತರವಾಗಿರ್ತೀನಿ ಅಂತ ನನ್ನ ನಂಬಿಕೆಯಿಂದ ನಾನು ಇದು ನಿಂತು ಗೆಲ್ಲಿದ್ರೆ ನಾನು ಸ್ಕೂಲು ಎತ್ತರವಾಗಿ. ಓಕೆ, ಸೊ ಪ್ರಿಯ ವೀಕ್ಷಕರೇ, ಇಲ್ಲಿ ಗಮನಿಸಿ, ಅವರು ಏನಕ್ಕೆ ಚೂಸ್ ಮಾಡ್ಕೊಂಡಿದ್ದಾರೆ ನಕ್ಷತ್ರ ಅಂದರೆ ನಕ್ಷತ್ರ ಆಕಾಶ ಎರಡೂ ಒಂದೇ. ಸೊ ಅವರ ಸ್ಕೂಲ್ ಒಂದು ಹೈ ಪೊಸಿಷನ್ಗೆ ಬರಬೇಕಂತ ಅವರು ನಕ್ಷತ್ರನ ಚೂಸ್ ಮಾಡ್ಕೊಂಡಿದ್ದಾರಂತೆ. ಓಕೆ, ಸಪೋರ್ಟರ್ಸ್ನ ಕೇಳೋಣ, ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ನಾಯಕಿನ ಗೆಲ್ಸ್ಬೇಕು ಅನ್ಕೊಂಡಿದ್ದೀರಾ, ಸೋಲ್ಸ್ಬೇಕು ಅನ್ಕೊಂಡಿದ್ದೀರಾ? ಏನಕ್ಕೆ ಗೆಲ್ಸ್ಬೇಕು? ಏನು ನಂಬಿಕೆಯಿಂದ ಗೆಲ್ಸ್ಬೇಕು ನೀವು? ಅವಳು ಈಗ ಏನಾರು ಅವ್ರು ಏನಾರು ಗೆದ್ದರೆ ಈಗ ಒಂದು ಸ್ಕೂಲ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹಾಗೆ ಅವ್ರಿಗೆ ಎಷ್ಟು ವರ್ಷದಿಂದ ಚಾನ್ಸ್ ಸಿಕ್ಕಿಲ್ಲ, ಇದೆ ಅವ್ರದ್ದು ಕೊನೆ ಚಾನ್ಸು. ಹಾಗೆ ಅವ್ರು ಗೆಲ್ಲಬೇಕು. ಓಕೆ, ಇವ್ರು ಹೇಳ್ತಾ ಇದ್ದಾರೆ 2 ಇಯರ್ಸಿಂದ ಅವರು ನಿಂತಿದ್ದಾರೆ. 2 ಇಯರ್ಸಿಂದ ಅವ್ರು ನಿಂತಿದ್ದಾರೆ, ಆದರೂ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂತ. ಓಕೆ, 2 ಇಯರ್ಸಿಂದ ಹೇಳ್ತಾ ಇದ್ದಾರೆ ಅವ್ರು ನಿಂತಿದ್ದಾರೆ, ಆದರೂ ಅವ್ರಿಗೆ ಚಾನ್ಸ್ ಇಲ್ಲ. ಇದು ಲಾಸ್ಟ್ ಇಯರ್ ಅವ್ರದ್ದು. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಅವ್ರ ಸಪೋರ್ಟರ್ಸ್ ಹೇಳ್ತಾ ಇದ್ದಾರೆ. ಹಾಗೆ ಬರೋಣ, ನೀವು ಹೇಳಿ, ನಿಮ್ಮ ಮಾತಲ್ಲಿ ಒಂದು 4 ಮಾತು ಹೇಳಿ. ನನಗೆ ನಂಬಿಕೆ ಐತೆ ಅವರು ಗೆಲ್ತಾರಂತ, ಮತ್ತು ಅವರು ಸ್ಕೂಲ್ನ ಚೆನ್ನಾಗಿ ಅವ್ರು ಕೊಟ್ಟಿದ್ದ ಮಾತು ನಿಂತ್ಕೊಳ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ? ಏನು ನಂಬ್ತೀರಾ ನೀವು? ನಾವು ಅಂದರೆ 2 ಇಯರ್ಸಿಂದ ನೋಡಿರ್ತೀನಿ, ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಅವ್ರು 2 ಇಯರ್ಸ್ ಚಾನ್ಸ್ ಸಿಕ್ಕಿದ್ರೆ ಅವ್ರು ನಿಲ್ಲಿಸ್ತಾ ಇದ್ರು ಅಂತ ನಮ್ಗೆ ನಂಬಿಕೆ ಇತ್ತು. ಆದರೆ ಈ ಇಯರ್ ಚಾನ್ಸ್ ಸಿಕ್ಕಿದ್ರೆ ನಮ್ಮ ಸ್ಕೂಲ್ನ ಚೆನ್ನಾಗಿ ಇದು ಮಾಡ್ತಾರಂತ ನಂಗೆ ನಂಬಿಕೆ. ಹಾಂ, ಓಕೆ. ಸೊ ಪ್ರಿಯ ವೀಕ್ಷಕರೇ, ಇಲ್ಲಿ ಗಮನಿಸೋಣ, ಎಲ್ಲರೂ ಅವ್ರ ಸಪೋರ್ಟರ್ಸ್ ಹೇಳ್ತಾ ಇದ್ದಾರೆ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ, ಸೊ ದೇವರು ಅವ್ರಿಗೆ ಒಂದು ಚಾನ್ಸ್ ಕೊಡಲಿ ಮಾಡ್ತಾರೆ ಅಂತ. ಬಟ್ ನಮಗೂ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ, ಹೋಗ್ಲಿ ಗಾಡ್ ಅವರಿಗೆ ಚಾನ್ಸ್ ಕೊಡಲಿ ಅಂತ. ಸೊ ಅವರು ಏನು ಮಾಡ್ತಾರೆ ಅಂತ ಮುಂದಕ್ಕೆ ನೋಡೋಣ. ಸೊ ಲಾಸ್ಟ್ ಇಯರ್ ಯಾರ್ಯಾರು ನಿಂತ್ಕೊಂಡಿದ್ರು, ಏನಾದರೂ ಐಡಿಯಾ ಇದೆ ಮೇಡಮ್ ನಿಮಗೆ? ಮ್ಯಾಮ್ ಏಂಜಲ್, ಕ್ರಿಸ್ಟಿಯನ ಏಂಜಲ್, ಬ್ರದರ್ ಆ್ಯಂಡ್ ನವದೀಪ್, ಮುಬಾರಕ್, ನಂದಿದೆ, ಅವರೆಲ್ಲ ನಿಂತ್ಕೊಂಡಿದ್ರು. ಅವರಲ್ಲಿ ಯಾರು ಗೆದ್ರು? ಅವರಲ್ಲಿ ಕ್ರಿಸ್ಟಿಯನ ಏಂಜಲ್ ಮತ್ತು ಮ್ಯಾಕ್ಲೋನ್ ಅವರು ಗೆದ್ದಿದ್ರು. ಓಕೆ, ಇಲ್ಲಿ 2 ನಾಯಕ ಯಾಕೆ ಬಿಟ್ಟು ಹೋದ್ರು? 2 ನಾಯಕ ಯಾಕೆ ಸರಿಯಾಗಿ ಕೆಲಸ ಮಾಡಿಲ್ಲ? 2 ನಾಯಕರು ನಿಂತ್ಕೊಂಡಿದ್ರು, ಇದಂತೆ ಅವ್ರು ಯಾಕೆ ಕೆಲಸ ಮಾಡಿಲ್ಲ? ನವದೀಪ್ ಈಗ ನನ್ನ ಮಕ್ಕಳು ಅವರು ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟೀಸ್ ಮ್ಯಾಕ್ಲೋನೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಇಲ್ಲ ನಾನು ಮಾಡಲ್ಲ ಹಂಗೆ ಹೇಳ್ತಿರೋವಾಗ ಸರಿ ಅಂತ ಏನು ಮಾಡಿಬಿಟ್ರು, ಇಲ್ಲ ನಾನೇ ಬಿಟ್ಟು ಹೋಗ್ತೀನಿ ಅಂತ ಮ್ಯಾಕ್ಲೋನನ್ನ ಹೇಳ್ತಿದ್ರು. ಅದಕ್ಕೆ ಸರಿ ಅಂತ ಅವರು ಬಿಟ್ಟು ಹೋದವಾಗ ಜೀವನ ಸಣ್ಣ ಅಂತ ಬಂದರು. ಆಯನೂ ಸ್ವಲ್ಪ ದಿನ ಚೆನ್ನಾಗೇ ನೋಡ್ತಿತ್ತು, ಮತ್ತು ತಿರ್ಗಾ ಆಯನೂ ಅದೇ ಥರ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಕರೆಕ್ಟಾಗಿ ಮಾಡಿಲ್ಲ. ಓಕೆ, ಸೊ ಪ್ರಿಯ ವೀಕ್ಷಕರೇ, ಇಲ್ಲಿ ಗಮನಿಸ್ಬೋದು, 2 ನಾಯಕರು ನಿಂತಿದ್ರು. ಅವರು ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ. ಇದರಲ್ಲಿ ಏನು ದೊಡ್ಡ ವಿಷಯ ಇದೆಯೋ ನನಗಂತೂ ಅರ್ಥ ಆಗಿಲ್ಲ. ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಫರ್ಗಿವ್ನೆಸ್ ಮಾಡೋಕ್ಕೆ ಬರೀ ಸ್ಕೂಲ್ ಮೇಂಟೈನ್ ಮಾಡೋದು ಆ್ಯಂಡ್ ಬರೀ ಒಂದು ರೂಲ್ಸ್, ಒಂದೇ ಒಂದು ರೂಲ್ಸ್, ಕನ್ನಡ ಮಾತಾಡಬಾರ್ದು ಅನ್ನೋ ಒಂದು ರೂಲ್ಸು ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ಅವರು ಯಾವ ಪೊಸಿಷನ್ಗೆ ಹೋದ್ರೂ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಇದು ಮಾತ್ರ ಸತ್ಯ. ಯಾವ ಪೊಸಿಷನ್ಗೆ ಅವ್ರು ಹೋದ್ರೂ ಅವ್ರು ಏನೂ ಮಾಡೋಕ್ಕಾಗಲ್ಲ, ಅಲ್ಲಿನೂ ಅವ್ರು ಫರ್ಗಿವ್ ಮಾಡ್ತಾನೆ ಇರ್ತಾರೆ. ಸೊ ಓಕೆ, ಅವ್ರಿಗೆ ಒಳ್ಳೇದಾಗಲಿ. ಸೊ ನೀವು ನಿಮ್ಮ ಕಣ್ಣು ಮಾತಲ್ಲಿ ಏನಾದರೂ ಹೇಳ್ತೀರಾ? ಪ್ರೇಮಕ್ಕಾಗಿ ಸ್ಟ್ರೆಂತ್ ಇದೆ, ಸ್ಕೂಲ್ನ ಹೈ ಲೆವೆಲಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ನೀವು ಪ್ರೇಮಕ್ಕಾಗಿ ವರ್ಕ್ ಮಾಡಿದ್ರೆ ಸ್ಕೂಲ್ನ ಚೆನ್ನಾಗಿತ್ತು. ಓಕೆ, ಗುಡ್ ವರ್ಡ್ಸ್. ಓಕೆ, ಅವರು ಹೇಳ್ತಾ ಇದ್ದಾರೆ ಪ್ರೇಮ ಅಕ್ಕ ಅಂತ, ಬಟ್ ಅವರು ವಿಶ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಪ್ರೇಮ ಅಕ್ಕಗೆ ಓಟ್ ಹಾಕಿ ಅವ್ರು ಗೆಲ್ಲಿ ಅವ್ರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ವಿಶ್ ಮಾಡೋಣ. ಕಂಗ್ರ್ಯಾಚುಲೇಷನ್, ಗಾಡ್ ಬ್ಲೆಸ್ ಯು, ನಿಮಗೆ ಒಳ್ಳೇದಾಗಲಿ. ಇನ್ನೇನಾದರೂ ಮಾತಾಡಬೇಕಾ? ನೀವು ಓಟ್ ಹಾಕಿದ್ದೀರಾ ಮೇಡಮ್? ನಮ್ಮ ಕೆಮರೆಗೆ ತೋರಿಸಿ ನೀವು. ಓಕೆ, ಅವರು ಓಟ್ ಹಾಕಿದ್ದಾರೆ, ಅವರ ಒಂದು ಮುದ್ರೆ ನೋಡ್ಬೋದು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿ ಒಳಗಡೆ ಅಂತೂ ಗೇಟ್ ಹಾಕಿದ್ದಾರೆ. ಇಲ್ಲಿ ನೀವು ಸರೌಂಡಿಂಗ್ ನೋಡ್ಬೋದು, ಹಾಗೆ ಬಂದರೆ ಇಲ್ಲಿ ಸರೌಂಡಿಂಗ್ ನೋಡ್ಬೋದು ಸ್ಕೂಲ್ ಎಲ್ಲ. ಸೊ ಮೊದಲು ಈ ಥರ ಇರಲಿಲ್ಲ. 2 ಇಯರ್ಸ್ ಫುಲ್ಲು ಸ್ವಲ್ಪ ಮನೆಗಳ ಥರ ಇತ್ತು. ಸೊ ಇದು ನೋಡ್ಬೋದು ನೀವು, ಹಾಗೆ ಒಳಗಡೆ ನೋಡ್ಬೋದು, ಗೇಟೆಲ್ಲ ಲಾಕ್ ಮಾಡಿದ್ದಾರೆ, ಫುಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆ್ಯಂಡ್ ಫುಲ್ ಗ್ರೌಂಡ್ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಆಗಲಿ, ಅವ್ರಿಗೂ ಇಯರ್ಲಿ ಒಳ್ಳೇದಾಗಲಿ ಅಂತ ನಾವು ಭಾವಿಸೋಣ. ಹಾಗೆ ಬಂದರೆ ಇಲ್ಲಿ ಇನ್ನೊಂದು ಪಾರ್ಟಿ ನಿಂತಿದೆ. ಸೊ ನಿಮ್ಮ ಪಾರ್ಟಿ ಗುರ್ತೇನು? ಯಾಕೆ ಮ್ಯಾಮ್ ಯಾರೂ ಇಲ್ಲ? ನಿಮ್ಮ ಹೆಸರು ಹೇಳಿ. ಮಹಾಲಕ್ಷ್ಮಿಯ ಜೊತೆ ಯಾರು ಮನುಷ್ಯರೇ ಇಲ್ಲ, ಏನು ಅಂತ ಗೊತ್ತಿಲ್ಲ. ಯಾಕೆ ಮ್ಯಾಮ್ ಯಾರು ಮನುಷ್ಯರೇ ಇಲ್ಲ ನಿಮಗೆ? ಸಪೋರ್ಟರ್ಸ್ ಯಾರೂ ಇಲ್ಲ, ಯಾಕೆ? ಅವರು ಸಿಂಗಲ್ ಫೈಟರ್ ಅಂತೆ. ಸೊ ನೋಡೋಣ ಅವ್ರು ಗೆಲ್ತಾರ ಇಲ್ವಾ ಅಂತ.
ನಿಮ್ಮ ಮಾತಲ್ಲಿ ಹೇಳಿ, ಏನು ಹಮ್ಮಿ ಕೊಟ್ಟಿದ್ದೀರಾ ಮಕ್ಕಳಿಗೆಲ್ಲ? ಮ್ಯಾಮ್ ಏನಂದರೆ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡಿಸ್ತೀನಿ, ಫೆಸ್ಟಿವಲ್ ಕೊಡಿಸ್ತೀನಿ, ಡ್ರಾಯಿಂಗ್ ಪಾರ್ಟಿ, ಆರ್ಟ್ಸ್ ಕ್ಲಾಸ್ ಎಲ್ಲ ಮಾಡಿಸ್ತೀನಿ. ಮೇಡಮ್ ತೊತ್ತರ್ತಾ ಇದ್ದಾರೆ ಮಾತಾಡೋಕ್ಕೇನೆ, ಬಟ್ ನೋಡೋಣ ಅವರು ಒಂದು ಗೆಲ್ಲಿದ್ರೆ ಅವ್ರು ಏನು ಮಾಡ್ತಾರಂತ ನೋಡೋಣ. ಓಕೆ, ಸೊ ಅವ್ರ ಪಕ್ಕದಲ್ಲಿ ಒಬ್ಬರಿದ್ದಾರೆ, ಸೊ ಅವರು ಸಪೋರ್ಟ್ ಮಾಡೋಕ್ಕಂತ ನಿಂತಿದ್ದಾರೆ. ಅವ್ರ ಮಾತಲ್ಲಿ ಕೇಳೋಣ. ಹಾಂ ಹೇಳಿ, ನಿಮ್ಮ ನಾಯಕಿನ ನೀವು ಗೆಲ್ಲಿಸ್ತೀರಾ? ನೀವು ಒಬ್ಬರೇ ಇದ್ದೀರಲ್ಲ, ಹೆಂಗೆ ಗೆಲ್ಲಿಸ್ತೀರಾ? ಅದು ಗೊತ್ತಿಲ್ಲ, ಆದರೆ ನನಗೆ ಅವ್ರ ಮೇಲೆ ಟ್ರಸ್ಟ್ ಐತೆ, ಅವರು ವಿನ್ ಆಗ್ತಾರೆ ಅಂತ. ಮೇ ಬಿ ಮೇಡಮ್ಗೆ ಕನ್ನಡ ಸರಿಯಾಗಿ ಬರಲ್ಲ ಅನ್ಸುತ್ತೆ, ಕ್ಲಾಸ್ ರೂಮಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಅನಿಸುತ್ತೆ. ಹಾಂ ಹೇಳಿ ಮ್ಯಾಮ್. ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ಇಲ್ಲ, ಅದು ನನಗೆ ಅವ್ರ ಮೇಲೆ ನಂಬಿಕೆ ಐತೆ, ಅವರು ಮಾಡ್ತಾರೆ ಅಂತ ಅಷ್ಟೇ. ಓಕೆ, ಪ್ರಿಯ ವೀಕ್ಷಕರೇ, ಇಲ್ಲಿ ಗಮನಿಸ್ಬೋದು, ಬಟ್ ಸಪೋರ್ಟರ್ಸ್ ಯಾರೂ ಇಲ್ಲ. ಸೊ ಮಹಾಲಕ್ಷ್ಮಿ ಅವರು ಒಂಟಿಯಾಗಿ ನಾನು ಫೈಟ್ ಮಾಡ್ತೀನಿ, ನಾನು ಗೆಲ್ತೀನಿ, ನನ್ನ ನಂಬಿಕೆ ಇದೆ ಅಂತ ಅವ್ರು ಮುಂದೆ ಬಂದಿದ್ದಾರೆ, ಅವ್ರು ನಿಂತ್ಕೊಂಡಿದ್ದಾರೆ. ನೋಡೋಣ ಅವ್ರಿಗೆ ವಿಷ ಆಗಲಿ. ವೋಟ್ ಮಾಡಿದ್ದೀರಾ ಮೇಡಮ್? ಸೊ ತೋರಿಸಿ ನಮ್ಮ ಕ್ಯಾಮರಾಗೆ ನಿಮ್ಮ ವೋಟು. ಓಕೆ, ಸೊ ಅವರು ವೋಟ್ ಮಾಡಿದ್ದಾರೆ, ನೋಡ್ಬೋದು. ಓಕೆ, ನಿಮಗೆ ಒಳ್ಳೇದಾಗಲಿ, ಕಂಗ್ರ್ಯಾಚುಲೇಷನ್ಸ್. ಓಕೆ, ನಾವು ಹಾಗೆ ಇನ್ನೂ ಒಂದು ಕಡೆ ಬಂದ್ಬಿಟ್ರೆ ಇಲ್ಲಿ ಒಂದು ದೊಡ್ಡ ಗುಂಪು ನಿಂತಿದೆ. ಕಂಪೇರ್ ಮಾಡಿದ್ರೆ ಬಾಯ್ಸ್ಗೆ ಒಂದು ದೊಡ್ಡ ಗುಂಪು ಪುನೀತ್, ಆ್ಯಂಡ್ ಗರ್ಲ್ಸ್ಗೆ ಒಂದು ದೊಡ್ಡ ಗುಂಪು ಬಂದ್ಬಿಟ್ಟು ಫಾತಿಮಾ. ಈವನ್ ಪ್ರೇಮ ಅವರಿಗೂ ದೊಡ್ಡ ಗುಂಪೇ ಇದ್ದೇನೆ ಅವರಿಗೆ ಸಪೋರ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಅವ್ರ ಹತ್ರ ಕೇಳೋಣ, ಇವರು ಹೊಸಬ್ರು ಯಾರೋ ಗೊತ್ತಿಲ್ಲ ನಮಗೆ. ಸೊ ಇಲ್ಲಿ ಕೇಳೋಣ, ಅವ್ರ ಮಾತಿನಲ್ಲಿ ಕೇಳೋಣ ಅವ್ರು ಏನು ಹೇಳ್ತಾರೆ. ಹಲೋ ಮ್ಯಾಮ್. ಹಲೋ ಓಕೆ, ನಿಮ್ಮ ಹೆಸರು? ಬಿವಿ ಫಾತಿಮಾ ಅಂತ ನನ್ನ ಹೆಸರು. ಓಕೆ, ಪ್ರಿಯ ವೀಕ್ಷಕರೇ, ಇಲ್ಲಿ ನಿಲ್ತಾ ಇರೋದು ಮುಸ್ಲಿಂ ಅವರು ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಕ್ರಿಶ್ಚಿಯನ್ ಹುಡುಗಿ ನಿಂತಿದ್ರು, ಈಗ ಮುಸ್ಲಿಂ ಹುಡುಗಿ ನಿಲ್ತಾ ಇದ್ದಾರೆ. ಓಕೆ, ಅವ್ರಿಗೆ ಒಳ್ಳೇದಾಗಲಿ. ಓಕೆ, ಏನು ನಿಮ್ಮ ಗುರುತಿನ ಸಿಂಬಲ್ ಏನು? ಈಗಲೂ ಯಾಕೆ ಈಗನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ಈಗ ಯಾವಾಗಲೂ ಜಲ್ದಿ ಎಕ್ಸಾಕ್ಟ್ಲಿ ರಿಯಾಕ್ಟ್ ಮಾಡೋದು, ಎಲ್ಲ ನೋಡಿಕೊಂಡು ಆಮೇಲೆ ರಿಯಾಕ್ಟ್ ಮಾಡೋದು. ಅದಕ್ಕೋಸ್ಕರ ನಾವು ಸೆಲೆಕ್ಟ್ ಮಾಡಿರೋದು. ನಾವೆಲ್ಲ ಡೈರೆಕ್ಟ್ ರಿಯಾಕ್ಟ್ ಮಾಡಬಾರ್ದು, ಎಲ್ಲರೂ ನೋಡ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಸ್ವಲ್ಪ ನಮಗೆ ಮರ್ಯಾದೆ ಇರುತ್ತೆ. ಅದಕ್ಕೋಸ್ಕರ ನಾವು ಇದು ಸೆಲೆಕ್ಟ್ ಮಾಡಿರೋದು. ಪ್ರಿಯ ವೀಕ್ಷಕರೇ, ಅವರು ಏನೋ ಒಂದು ಸೆಂಟೆನ್ಸ್ ಕೊಟ್ಟರು, ಸಮಾಜಕ್ಕೆ ಏನೋ ಒಂದು ಸೆಂಟೆನ್ಸ್ ಕೊಟ್ಟರು, ಅದೇನಂತ ನಮಗೆ ಡೀಪ್ ಆಗಿ ಗೊತ್ತಿಲ್ಲ. ಬಟ್ ಅವ್ರು ಚೂಸ್ ಮಾಡ್ಕೊಂಡಿರೋದೇನೆಂದರೆ, ಅದು ಈಗಲ್ಲಿ ಬಂದ್ಬಿಟ್ಟು ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ, ಅದು ವೆಯ್ಟ್ ಮಾಡುತ್ತೆ. ಯಾಕೆ ಅಂದರೆ ಅದು ಸಮಯ ಬಂದಾಗ ಅದು ವೆಯ್ಟ್ ಮಾಡುತ್ತೆ, ಆಮೇಲೆ ಅದು ಹಂಟ್ ಮಾಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಅವ್ರಿಗೆ ಒಳ್ಳೇದಾಗಲಿ. ಆ ಸಪೋರ್ಟರ್ಸ್ ಏನು ಹಾಮಿ ಮಾಡಿದ್ದೀರಾ ಮ್ಯಾಮ್ ನೀವು ಕ್ಲಾಸ್ ರೂಮಲ್ಲಿ ಏನು ಹಾಮಿ ಮಾಡಿದ್ದಾರೆ ಕೇಳೋಣ ಪ್ರಿಯ ವೀಕ್ಷಕರೇ. ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲರಿಗೂ ಯೂನಿಟಿ ಮಾಡಿಬಿಟ್ಟಿರೋಣ ಅಂದ್ಕೊಂಡಿದ್ದೀನಿ. ಎಲ್ಲರಿಗೆ ಡಿಸಿಪ್ಲಿನಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬ ಕನ್ನಡದಲ್ಲಿ ಮಾತಾಡ್ತಾರೆ, ಅದೆಲ್ಲ ಮಾಡಬಾರ್ದು ಅಂದ್ಕೊಂಡು ರಬ್ಬಿಶ್ ವರ್ಡ್ ಎಲ್ಲ ಮಾಡಬಾರ್ದು. ನನಗೇನಿದೆ ಅಂದರೆ ಎಲ್ಲರೂ ಯೂನಿಟಿ ಮಾಡ್ಕೊಂಡಿರಬೇಕು, ಎಲ್ಲ ಒಂದಾಗಿರಬೇಕು ಅಂದ್ಕೊಂಡು ನಾನು ಮಾಡ್ತಾ ಇರೋದು. ಓಕೆ, ಈ ಸ್ಕೂಲ್ದು ರೂಲ್ಸ್ ಏನಿದೆ ನಿಮಗೆ ಗೊತ್ತಾ? ಹೌದು. ಏನು ರೂಲ್ಸು? ಕನ್ನಡ ಮಾತಾಡಬಾರ್ದು, ರಬ್ಬಿಶ್ ವರ್ಡ್ ಮಾತಾಡಬಾರ್ದು, ಅಸೆಂಬ್ಲಿನಲ್ಲಿ ಟೈಮಾಗಿರಬೇಕು, ಏನದು ಫೈಟ್ ಮಾಡಬಾರ್ದು, ಡಿಸಿಪ್ಲಿನಲ್ಲಿ ಇರಬೇಕು, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ರೂಲ್ಸ್ ಇದೆ. ಅದು ಸ್ವಲ್ಪ ನಾವು ಫಾಲೋ ಮಾಡೋಣ ಅಂದ್ಕೊಂಡು ನಾನು ನಿಂತಿರೋದು. ಓಕೆ, ಫೈನ್. ಫಾತಿಮಾ ಅವರ ವರ್ಡ್ಸಲ್ಲಿ ತುಂಬ ಒಂದು ಕಾನ್ಫಿಡೆಂಟ್ ಇದೆ. ಸೊ ಅವರು ನಾನು ಗೆಲ್ತೀನಿ ಅಂತ, ನಿಮಗೆ ನಂಬಿಕೆ ಇದೆಯಾ ನಾವು ಗೆಲ್ತೀನಿ ಅಂತ? ಹೌದು, ನನಗೆ ನಂಬಿಕೆ ಇದೆ, ನಾನು ಗೆಲ್ತೀನಿ. ಓಕೆ, ಸೊ ಅವ್ರು ಹೇಳ್ತಾ ಇದ್ದಾರೆ ನಾನು ಗೆಲ್ತೀನಿ ಅಂತ. ಓವರ್ ಕಾನ್ಫಿಡೆಂಟ್ ಹೇಳೋದಕ್ಕಂತ, ಸೊ ಅವ್ರು ಕಾನ್ಫಿಡೆಂಟ್ ಇದ್ದಾರಲ್ಲ ಅಂತ ನಾವು ಹೇಳೋಣ. ಅವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಬಯಸೋಣ, ಯಾರಿಗೂ ಕೆಟ್ಟದಾಗೋದಂತ ಬೇಡ. ಸೊ ನಾವು ನಂಬ್ತೀವಿ ಅವ್ರು ಮಾಡ್ತಾರೆ ಅಂತ. ಲಾಸ್ಟ್ ಇಯರ್ ಯಾರು ನಿಂತ್ಕೊಂಡಿದ್ರು, ಏನಾದರೂ ಐಡಿಯಾ ಇದೆ ಮೇಡಮ್? ಹೌದು, ಫಸ್ಟು ಗರ್ಲ್ಸ್ನಲ್ಲಿ ಏಂಜಲ್ ಸಿಸ್ಟರ್ ನಿಂತ್ಕೊಂಡಿದ್ರು, ಬಾಯ್ಸ್ನಲ್ಲಿ ಮ್ಯಾಕ್ರೋನಿ ಬ್ರದರ್ ನಿಂತ್ಕೊಂಡಿದ್ರು. ಓಕೆ, ಅವರು ಮಧ್ಯದಲ್ಲಿ ನಾಯಕ ಬಿಟ್ಟೋದ್ರು ಅಂತ ಕೇಳಿಸ್ಕೊಂಡ್ವಿ. ಯಾಕೆ ಮಧ್ಯದಲ್ಲಿ ನಾಯಕ ಬಿಟ್ಟೋದ್ರು? ಅದು ಡಿಸಿಪ್ಲಿನ್ ಮಾಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಬಿಟ್ಟೋದ್ರು ಅವರು. ಓಕೆ, ಸೊ ಅವ್ರಿಗೆ ಗೊತ್ತಾಗಲಿಲ್ಲ ಅನ್ಸುತ್ತೆ. ಇಬ್ಬರು ನಾಯಕರು ಎಕ್ಸ್ಚೇಂಜ್ ಆದರು. ಸೊ ಬಟ್ ಗರ್ಲ್ಸಲ್ಲಿ ಒಬ್ಬರೇ ಇದ್ದರು. ಯಾಕೆ ಓನ್ಲಿ ಅವ್ರು ಮಾತ್ರ ಇದ್ರು, ಬಾಯ್ಸಲ್ಲಿ ಕ್ವಿಟ್ ಆದರು? ಅದೇನಾದರೂ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇರಲಿಲ್ಲ, ರೂಲ್ಸ್ ಫಾಲೋ ಮಾಡ್ತಾ ಇರಲಿಲ್ಲ. ಅದು ಮಾಡೋಕ್ಕಾಗಲ್ಲ ಅಂದರೆ ಲೈಕ್ ಅಷ್ಟು ಕಷ್ಟ ಏನಿದೆ ಅದರಲ್ಲಿ ಮಾಡೋಕ್ಕಾಗಲ್ಲ ಅಂತ? ಅದು ಕನ್ನಡದಲ್ಲಿ ಮಾತಾಡಬಾರ್ದು, ಅವ್ರು ಬೈ ಮಿಸ್ಟೇಕ್ ಆದರೂ ಬಂದುಬಿಟ್ರು ಅದು ರೂಲ್ಸ್ ಬ್ರೇಕ್ ಮಾಡೋ ಥರನೇ. ಓಕೆ, ಸೊ ಅವ್ರು ಹೇಳ್ತಾ ಇದ್ದಾರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ಓಟ್ ಹಾಕಿದ್ದೀರಾ ಮೇಡಮ್? ಹೌದು. ತೋರಿಸಿ, ನಮ್ಮ ಕ್ಯಾಮರಾಗೆ ತೋರಿಸಿ. ಹಾಂ, ಓಕೆ. ಇಲ್ಲಿ ಸಪೋರ್ಟರ್ಸ್ ಕೇಳೋಣ. ಏನಾದರೂ ಹೇಳಬೇಕಾ ಮೇಡಮ್? ನೀವು ನಿಮ್ಮ ನಾಯಕಿನ ನೀವು ಗೆಲ್ಲಿಸ್ತೀರಾ?
ಹೆಂಗೆ ಗೆಲ್ಲಿಸ್ತೀರಾ? ಏನು ನಂಬಿಕೆಯಿಂದ ಗೆಲ್ಲಿಸ್ತೀರಾ ನೀವು? ಅವರು ತುಂಬ ಚೆನ್ನಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಮತ್ತು ಎಲ್ಲರಿಗೂ ಚೆನ್ನಾಗಿ ಹೇಳಿದ್ದಾರೆ. ನಾವು ಎಲ್ಲ ಮಾಡ್ತೀವಿ ಆ ಥರ ಹೇಳಿದ್ದಾರೆ. ಓಕೆ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ನಿಮ್ಮ ಮಾತಲ್ಲಿ ಹೇಳಿ ಮ್ಯಾಮ್, ಎರಡು ಮಾತು. ಅವ್ರು ತುಂಬ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ, ಯಾವಾಗಲೂ ಡಲ್ ಆಗಿರಲ್ಲ. ಅವರು ತುಂಬ ಇಂಪ್ರೂವ್ ಮಾಡ್ತಾರೆ ಸ್ಕೂಲ್ನ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಇಂಪ್ರೂವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಮೇಡಮ್ ನೋಡಿ, ಇಷ್ಟು ಜನ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಮಾತನ್ನ ನೀವು ನಿಲ್ಸ್ಕೋಬೇಕು ಅನಿಸುತ್ತೆ. ಓಕೆ, ನೀವು ಹೇಳಿ. ಮೇಡಮ್ ಹೇಳ್ತಾರೆ ಇನ್ನು ಅಸೆಂಬ್ಲಿಯಲ್ಲೂ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಅವರು ಯಾರ ಹತ್ರ ಜಗಳ ಮಾಡಲ್ಲ ಅಂತ ಹೇಳ್ತಾರೆ. ಓಕೆ ಫೈನ್, ನೀವೇನಾದರೂ ಹೇಳ್ಬೇಕಮ್ಮ? ನಮ್ಮ ಕ್ಲಾಸಲ್ಲಿ ಎಲ್ಲ ಬಂದುಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಏನು ಅಸೆಂಬ್ಲಿ ಆದರೂ ಅಷ್ಟೇ ಲೀಡರ್ ಆಗಿಲ್ಲ, ಆದರೂ ಚೆನ್ನಾಗೆಲ್ಲ ರೆಸ್ಪಾನ್ಸ್ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ತಾರೆ. ಅವ್ರು ಲೀಡರ್ ಆದರೆ ಕ್ಲಾಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸ್ಕೂಲ್ನ ಹೈ ಪೊಸಿಷನ್ ತೊಗೊಂಡು ಹೋಗ್ತಾರೆ ಅನ್ನೋ ನಮ್ಮ ನಂಬಿಕೆ. ಅದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ವೆರಿ ಗುಡ್, ಅವ್ರ ವಿಷಯ ಒಳ್ಳೇದಾಗಲಿ ಅಂತ ನಾವು ಭಾವಿಸೋಣ. ಪ್ರಿಯ ವೀಕ್ಷಕರೇ, ನೀವು ಹೇಳಿ ಮ್ಯಾಮ್, ಏನಾದರೂ ಹೇಳಬೇಕಾ? ಏನಿಲ್ಲ, ಅವ್ರನ್ನ ಗೆಲ್ಲಿಸ್ಬೇಕು. ಸೊ ನಂಬಿಕೆ ಇದೆ ಫುಲ್, ಅವ್ರು ನಮ್ಮನ್ನೆಲ್ಲ ನೋಡ್ಕೊಂತಾರೆ. ಅದಕ್ಕೆ ಸೊ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ, ಎಲ್ಲರ ಕಡೆಯಿಂದ ಅವರು ನಮ್ಮ ನಾಯಕ ಗೆಲ್ಲಬೇಕು, ನಮ್ಮ ನಾಯಕಿ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ Vote for Eagle. 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 ಓಕೆ, ಪ್ರಿಯ ವೀಕ್ಷಕರೇ, ಇಲ್ಲಿ ಇವರು ಸ್ಕೂಲ್ ವ್ಯಾನ್ ಅಂಕಲ್ ಅಂತ ಒಬ್ರು ಇದ್ದಾರೆ. ಸೊ ಲಾಸ್ಟ್ ಇಯರ್ ಅವ್ರದ್ದು ವಿಡಿಯೋ ನಾವು ಮಾಡಿಲ್ಲ, ಈ ಇಯರ್ ನಾವು ವಿಡಿಯೋ ಮಾಡೋಣ. ಅವರು ಎಲ್ಲ ಡ್ರೆಸ್ ಎಲ್ಲ ನೀಟಾಗಿ ಹಾಕ್ಕೊಂಡು ಬರ್ತಾ ಇದ್ದಾರೆ. ಅವರ ವಿಡಿಯೋ ಲಾಸ್ಟ್ ಇಯರ್ ಇಲ್ಲ, ಈ ಇಯರ್ ಅಂಕಲ್ ವಿಡಿಯೋ ಮಾಡೋಣ ನಾವು. ಅವರು ವ್ಯಾನ್ ಅಂಕಲ್ ಅಂತ. ಸೊ ಕೇಳೋಣ, ಅವರು ಎಲ್ಲ ಇಲ್ಲಿ ಇರೋ ಮಕ್ಕಳೆಲ್ಲ ಅವರಿಗೆ ಒಂದು ಗಿಫ್ಟ್ ಅಂತಲೇ ನಾನು ಹೇಳ್ಬೋದು. ಇಲ್ಲಿರೋ ಮಕ್ಕಳೆಲ್ಲ ಸ್ವಲ್ಪ ಜನ ಮಕ್ಕಳೆಲ್ಲ ಮಕ್ಕಳೆಲ್ಲ ಆಮೇಲೆ ಅವ್ರು ಕರ್ಕೊಂಡು ಬರ್ತಾರೆ ಭದ್ರವಾಗಿ ಸೇಫಾಗಿ. ಅವ್ರು ಏನೇ ಕಷ್ಟ ಬಂದರೂ, ಏನೇ ಇದಾದ್ರೂ, ವ್ಯಾನ್ ಎಂಥ ಸಿಚುವೇಶನ್ ಬಂದ್ರೂ, ಅವ್ರ ಮಧ್ಯ ರೋಡಲ್ಲಿ ನಿಂತೋದ್ರೂ ಅವ್ರು ಏನೋ ಒಂದು ಅರೇಂಜ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ತಲುಪಿಸ್ತಾರೆ. ಸೊ ಅಂಥ ಅಂಕಲ್ ಹತ್ರ ನಾವು ಒಂದು 4 ಮಾತು ಕೇಳೋಣ, ಅವ್ರ ಅಭಿಪ್ರಾಯ ಏನು ಅಂತ. ಹಾಂ ಸರ್, ಹೇಳಿ, ನೀವು ಏನು ಅಂದ್ಕೊಂಡಿದ್ದೀರಾ? ಇವತ್ತು ಏನು ನಡೀತಾ ಇದೆ ಅಂತ ಏನಾದರೂ ಐಡಿಯಾ ಇದೆಯಾ? ಏನೋ ಸ್ಕೂಲ್ ಎಲೆಕ್ಷನ್ ಅಂತ ಗೊತ್ತಾಯ್ತು. ಓಕೆ, ಹಂಗಾಗಿ ಏನೋ ಹುಡುಗರೆಲ್ಲ ನಾವು ಸೇರಿ ಎಲೆಕ್ಷನ್ ಮಾಡಬೇಕು ಅಂತ ಮಾಡ್ಕೊಂಡು ಏನೋ ಲೀಡರ್ಶಿಪ್ ಆಗೋದಕ್ಕೆ ಅಂತ ಮಾಡ್ತಾ ಇದ್ರೆ, ಆದ್ರೆ ಮಾಡೋದು ಒಳ್ಳೇದೇನೆ. ಓಕೆ, ಮಾಡಲಿ, ಏನೋ ಒಬ್ಬರ ಕೈಯಿಂದ ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಒಂದು ಸ್ಟಡಿ. ಯಾಕೆ ನಿಮಗೆ ಗೊತ್ತಿಲ್ವಾ ಲಾಸ್ಟ್ ಇಯರ್ ಮಾಡಿದ್ದಾರೆ ಎಲೆಕ್ಷನ್? ಲಾಸ್ಟ್ ಇಯರ್ ಮಾಡಿದ್ರು, ಅದು ನಾವು ಸ್ವಲ್ಪ ಗಾಡಿ ಇದ್ರಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಕಡೆ ಗಮನ ಕೊಟ್ಟಿರಲಿಲ್ಲ. ಓಕೆ, ಲಾಸ್ಟ್ ಇಯರ್ ಯಾರು ಸರ್ ಗೆದ್ರು? ಏನಾದರೂ ನಿಮ್ಗೆ ಐಡಿಯಾ ಇದೆಯಾ? ಇವೆಂಜಲಿ ಅಂತ ಏಂಜಲ್ ಅನ್ನೋ ಹುಡುಗಿ ಗೆದ್ದಿದ್ದು. ಅದರಿಂದ ಸ್ವಲ್ಪ ಪರವಾಗಿಲ್ಲ, ಹುಡುಗರು ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರು. ಓಕೆ, ಬಾಯ್ಸ್ ಅಲ್ಲಿ ಯಾರು ಗೆದ್ರು ಅಂತ ಏನಾದರೂ ಐಡಿಯಾ ಇದೆಯಾ? ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್, ನಾವು ಯಾಕಂದ್ರೆ ಸ್ಕೂಲ್ ಒಳಗೆ ಹೋಗೋದೇ ಕಷ್ಟ. ಓಕೆ, ಸ್ಕೂಲ್ ವ್ಯಾನ್ ಆಯಿತು, ನಮ್ದಾಯ್ತು ಅಂತ ಇಟ್ಕೊಡ್ತಿದ್ದೆ. ಹೊರಗಡೆ ಏನಾಗ್ತದೆ ಸ್ಕೂಲ್ ಒಳಗಡೆ ಜಾಸ್ತಿ ಹೇಳ್ತೀವಿ. ಓಕೆ, ಈಗ ಆ ಪಾರ್ಟಿ ಗೆಲ್ಬೇಕಂತ ನೀವು ಆಸೆ ಪಡ್ತಾ ಇದ್ದೀರಿ, ಏನಾದರೂ ಹೇಳ್ತೀರಾ? ಮೇಡಮ್, ನಾವು ಇದೇ ಪಾರ್ಟಿ ಗೆಲ್ಬೇಕು ಅಂತ ಹೇಳೋಲ್ಲ. ಅಲ್ಲ, ನಿಮ್ಮ ಅಭಿಪ್ರಾಯ ನಮ್ಮ ಇರುತ್ತಲ್ವಾ? ಅಭಿಪ್ರಾಯದಲ್ಲಿ ಯಾರು ಒಳ್ಳೆಯರಾಗಿರ್ತಾರೋ, ಒಳ್ಳೆ ಹುಡುಗರಾಗಿ ಒಳ್ಳೆ ಹುಡುಗಿರಾಗಿ ಗೆದ್ದು ಸ್ವಲ್ಪ ಹುಡುಗರು ಮಕ್ಕಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಓಕೆ, ಅದು ಯಾರಾದರೂ ಆಗಿರ್ಬೋದು. ಓಕೆ, ನಿಮ್ಗೆ ಅಂತೂ ಪರ್ಟಿಕ್ಯುಲರ್ ಆಗಿ ಇದೇ ಗೆಲ್ಲಬೇಕು, ಈ ಗುರಿನೇ ಗೆಲ್ಲಬೇಕು ಅಂತ ಏನೂ ಇಲ್ಲ? ಹಂಗೆ ಹೇಳೋಕ್ಕಾಗಲ್ಲ. ಹಂಗೆ ಹೇಳೋಕ್ಕಾಗಲ್ಲ. ಓಕೆ, ಸೊ ಅವ್ರಿಗೆ ಸೀಕ್ರೆಟ್ ಓಪನ್ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ಪ್ರಿಯ ವೀಕ್ಷಕರೇ. ನೋಡೋಣ ಅವ್ರು ಯಾರಿಗೆ ಅಟ್ಲೀಸ್ಟ್ ಯಾರಿಗೆ ಓಟು ಹಾಕಬೇಕು ಅಂತ ಏನಾದರೂ ಯಾರಿಗೆ ಅಂತ ಹೇಳ್ಬಿಟ್ರೆ ಮತ್ತೆ ಹೇಳ್ಬಿಟ್ರೆ ಆಮೇಲೆ ಇನ್ನೇನಿರುತ್ತೆ ಮೇಡಮ್, ಸಸ್ಪೆನ್ಸ್ ಅದಿರಲ್ಲ. ಪ್ರಿಯ ವೀಕ್ಷಕರೇ, ಇಲ್ಲಿ ತುಂಬ ಚೀಟಿಂಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ವೋಟಿಂಗಲ್ಲಿ ಹೇಳ್ತಾರೆ ನಮ್ಮ ನಾಯಕನೇ ನಾವು ಗೆಲ್ಲಿಸ್ಬೇಕು ಅಂತ ಹೇಳ್ತಾರೆ, ಬಟ್ ಇಲ್ಲಿ ಯಾರೂ ರಿಲೀಸ್ ಮಾಡ್ತಾ ಇಲ್ಲ ಯಾರ್ಯಾರನ್ನ ಗೆಲ್ಲಿಸ್ಬೇಕು ಅಂತ. ಈಗ ನಾವು ಸ್ಕೂಲ್ಗೆ ಎಂಟರ್ ಆಗೋಣ. ಸೊ ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಮಕ್ಕಳನ್ನ ವಿಚಾರಿಸೋಣ. ಸೊ ಅವರದ್ದು ಒಂದು ಅಭಿಪ್ರಾಯಗಳು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಒಂದು ಲೈನ್ ಮಾಡಿ ನಿಂತಿದ್ದಾರೆ ಎಲ್ಲರೂ. ಯಾವ ಸಮಯಕ್ಕೆ ಅವ್ರು ಬಂದಿದ್ದಾರೆ, ಎಷ್ಟೊತ್ತಿಂದ ಅವ್ರು ನಿಂತ್ಕೊಂಡಿದ್ದಾರೆ, ಆ್ಯಂಡ್ ಯಾರಿಗೆ ಅವರು ವೋಟ್ ಹಾಕ್ಬೇಕು ಅಂದ್ಕೊಂಡಿದ್ದಾರೆ ಅದು ಹೇಳಲ್ಲ. ವೋಟ್ ಹಾಕಬೇಕು ಅಂದ್ಕೊಂಡಿರೋರು ಹೆಸರುಗಳು ಅವ್ರು ಹೇಳಲ್ಲ, ಬಟ್ ಅವ್ರು ಎಷ್ಟೊತ್ತಿಂದ ಇಲ್ಲಿ ನಿಂತ್ಕೊಂಡಿದ್ದಾರೆ,
ಏನಕ್ಕಾಗಿ ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಓಟ್ ಬಗ್ಗೆ ಏನು ಗೊತ್ತು, ಎಲೆಕ್ಷನ್ ಬಗ್ಗೆ ಏನು ಗೊತ್ತು. ಆ್ಯಂಡ್ ಮ್ಯಾಮು ಅಲ್ಲಿ ನಿಂತ್ಕೊಂಡಿದ್ದಾರೆ, ನೋಡ್ಬೋದು ನೀವು. ಸೊ ಮ್ಯಾಮ್ ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು. ಸೊ ನೋಡೋಣ, ಅವ್ರಿಗೆ ನಾವು ಅವ್ರ ಹತ್ರ ಹೋಗಿ ನಾವು ಮಾತಾಡ್ಸೋಣ. ಓಕೆ ಸೊ ಏನಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಓಟ ಇವತ್ತೇನಿದೆ? ಎಲೆಕ್ಷನ್ಸ್. ಓಕೆ, ಪ್ರಿಯ ವೀಕ್ಷಕರು ಅವ್ರು ಹೇಳ್ತಾ ಇದ್ದಾರೆ ಎಲೆಕ್ಷನ್ಸ್ ಇವತ್ತು ಅಂತ. ಎಲೆಕ್ಷನ್ ಬಗ್ಗೆ ಏನು ಗೊತ್ತು? ಎಷ್ಟು ಓಟು ಅಂಡ್ ಎಲೆಕ್ಷನ್ ಅಷ್ಟೇ. ಓಕೆ, ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೀರಾ ಇಲ್ಲಿ? 7 o'clock ನಿಂತ್ಕೊಂಡಿದ್ದಾರಂತೆ. ಪಾಪ ಮಕ್ಕಳು, ಸ್ಕೂಲ್ ಅವರು ತುಂಬ ಮೋಸ. ಪಾಪ ಮಕ್ಕಳಿಗೆ ಊಟ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. 7 o'clock ಮಕ್ಕಳನ್ನ ನಿಲ್ಲಿಸಿದ್ದಾರೆ. ಓಕೆ ಪ್ರಿಯ ವೀಕ್ಷಕರನ್ನ ಹಂಗೆ ಮುಂದೆ ಸಾಗೋಣ. ಸೊ ಎಲ್ಲರನ್ನ ವಿಚಾರಣೆ ಮಾಡೋಣ. ಸೊ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾವು ಹೇಳಲ್ಲ. ಸೊ ಪ್ರಿಯ ವೀಕ್ಷಕರೇ ಅವ್ರು ಹೇಳಲ್ಲ ಅಂತ ಇದ್ದಾರೆ. ಸೊ ಓಟ್ ಹಾಕ್ಬೇಕು ಅಂದ್ಕೊಂಡು ಒಂದು ಮೈಂಡ್ ಇದೆಯಾ? ಗುರುತುಗಳು ಏನಾದರೂ ಇದೆಯಾ? ನಿಮ್ಮ ಗುರಿಗಳೇನು? ಯಾವ್ಯಾವ ಗುರಿಗಳಿದ್ದಾವೆ? ಓಟ್ ಹಾಕ್ಬೇಕಲ್ವಾ? ಆ ಗುರಿಗಳು ಯಾವ್ಯಾವು? ಸ್ಟಾರ್, ಎಜುಕೇಶನ್, ಓಕೆ. ಸೊ ಅವರಿಗೆ ಒಂದು ಗುರಿ ಅನ್ನೋದು ಜ್ಞಾಪಕ ಇದೆ. ಸೊ ನೋಡೋಣ ಅವರು ಓಟ್ ಹಾಕಿ. ಓಕೆ, ನೀವು ಎಷ್ಟೊತ್ತಿಗೆ ಬಂದು ನಿಂತ್ಕೊಂಡಿದ್ದೀರಾ ಇಲ್ಲಿ? 7. ಕನ್ನಡ ಬರಲ್ವಾ? ಅರೆ, ಚೈಲ್ಡ್ಗೆ ಕನ್ನಡ ಬರಲ್ಲ ಅಂತ. ಯಾವ ಲ್ಯಾಂಗ್ವೇಜ್? எத்தனை மணிக்கு வந்து நின்றுனீங்க நீங்க? 7 மணிக்கு. எதுக்கு நின்றுறீங்க நீங்க? ஓட் பண்றதுக்கு. எது என்ன ஓட் பண்றதுக்கு? இன்னைக்கு என்ன உங்களுக்கு தெரியுமா? ஓட் என்ன கண்டுட்டு? எலெக்ஷன் டே. எதுக்கு எலெக்ஷன் சொல்லுங்க. எதுக்கு எலெக்ஷன் பண்றது? எதுக்கு ஓட் பண்றது? அவங்க என்ன பண்றாங்க உங்களுக்கு? ஸ்கூல்ல டிசிப்ளினா வச்சிருக்காங்க, எல்லாருமே மெயின்டைன் பண்றாங்க. வேற ಲ್ಯಾಂಗ್ವೇಜ್ல பேசக்கூடாது, ಇಂಗ್ಲಿಷ್ தான் பேசணும். ಓಕೆ, ಪ್ರಿಯ ವೀಕ್ಷಕರೇ ಇವರು ಮೇ ಬಿ ತಮಿಳ್ನಾಡಿಂದ ಬಂದಿದ್ದಾರೆ ಅನ್ಸುತ್ತೆ ಓಟ್ ಹಾಕಕ್ಕೆ. ನೋಡೋಣ, ಇನ್ನಿಕ್ಕೆ தான் வந்தீங்களா நீங்க? ಓಕೆ, ಅವರು ಓಟ್ ಹಾಕಕ್ಕೆ ಇವತ್ತೇ ಬಂದಿದ್ದಾರಂತೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ಓಕೆ, ಹಂಗೆ ಮುಂದೆ ಬಂದ್ರೆ ಇಲ್ಲಿ ಸ್ವಲ್ಪ ಜನ ನಿಂತ್ಕೊಂಡಿದ್ದಾರೆ. ಏನಾದರೂ ಹೇಳ್ತೀರಾ? ಎಷ್ಟೊತ್ತಿಗೆ ಬಂದಿದ್ದೀರಾ? 6 ಗಂಟೆಗೆ ಬಂದಿದ್ದೀರಾ. 6 ಗಂಟೆಗೆ ಬಂದಿದ್ದೀರಾ. ಓಕೆ, ಏನಾದರೂ ತಿಂದಿದ್ದೀರಾ? ಏನು ತಿಂದಿಲ್ವಾ? ಮತ್ತೆ ಯಾಕೆ ಓಟ್ ಹಾಕ್ಬೇಕಾಗಿತ್ತು? ಓಟ್ ಹಾಕ್ಬೇಕಾ? ಯಾಕೆ? ಏನಕ್ಕೆ ಓಟ್ ಹಾಕಬೇಕು? ಏನಕ್ಕೆ ಓಟ್ ಹಾಕಬೇಕು? ಅವ್ರೇನು ಮಾಡ್ತಾರೆ ನಿಮಗೆ ಓಟ್ ಹಾಕಿದ್ರೆ? ಓಕೆ, ಅವರು ಸ್ವಲ್ಪ ಹೆದರ್ತಾ ಇದ್ದಾರೆ ಅನಿಸುತ್ತೆ. ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಓಟ್ ಹಾಕಕ್ಕೆ ಮಾತ್ರ ಗೊತ್ತು, ಬಟ್ ಏನಕ್ಕೆ ಅಂತ ಅವರು ಯೋಚನೆ ಮಾಡಿಲ್ಲ ಅನಿಸುತ್ತೆ. ಓಕೆ, ಹಾಗೆ ಬಂದರೆ ಹಿಂಗೆ ಮಕ್ಕಳನ್ನ ನೋಡ್ಬೋದು ನೀವು. ಸೊ ಎಲ್ಲರೂ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಬಂದು ನಿಂತ್ಕೊಂಡಿದ್ದಾರೆ ಓಟ್ ಹಾಕೋಕ್ಕೆ. ಮಕ್ಕಳೇ, ನಿಮ್ಮದು ಆಧಾರ್ ಕಾರ್ಡ್ ಎಲ್ಲ ನೀವು ತಗೊಂಡಿದ್ದೀರಾ? ಆಲ್ರೆಡಿ ಕೊಟ್ಟಿದ್ದೀರಾ? ಎಲ್ಲಿದೆ ನಿಮ್ಮದು ಆಧಾರ್ ಕಾರ್ಡ್ಸ್ ಎಲ್ಲ? ಓಟ್ ಹಾಕ್ಬೇಕಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕಲ್ವಾ? ಸೊ ಆಧಾರ್ ಕಾರ್ಡ್ ಇಲ್ದಿದ್ರೆ ನೀವು ಹಾಗೆ ಓಟ್ ಹಾಕಕ್ಕಾಗುತ್ತಾ? ಸೊ ನಿಮ್ಮದು ಆಧಾರ್ ಕಾರ್ಡ್ಸ್ ಎಲ್ಲ ಇದೆಯಾ? ಎಲ್ಲಿದೆ ಆಧಾರ್ ಕಾರ್ಡ್ಸ್? ಓಕೆ, ನೀವು ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೀರಾ? ಏನಕ್ಕೆ ನಿಂತ್ಕೊಂಡಿದ್ದೀರಾ? ಏನಕ್ಕೆ ಓಟ್ ಹಾಕಬೇಕು? ನಮ್ಮ ಸ್ಕೂಲಲ್ಲಿ ಅವ್ರು ಏನು ಹಾಕ್ತಾರೆ ನಿಮಗೆ? ಹೆಡ್ ಬಾಯ್ ಹೆಡ್ ಗರ್ಲ್. ಓಕೆ, ಹೆಡ್ ಬಾಯ್ ಹೆಡ್ ಗರ್ಲ್ ಅವ್ರು ನಿಂತ್ಕೊಂಡ್ರೆ ಮಾಡ್ತಾರಂತ ನಿಮಗೆ ನಂಬಿಕೆ ಇದೆಯಾ? ಓಕೆ, ನಿಮಗೆ ನಂಬಿಕೆ ಇದೆಯಾ? ಏನು ಗುರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಹೇಳ. ಓಕೆ, ಅವ್ರು ಹೇಳಲ್ಲ ಅಂತ ಪ್ರಿಯ ವೀಕ್ಷಕರೇ. ತುಂಬ ಚೀಟಿಂಗ್ ಇವರು. ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅನಿಸುತ್ತೆ ಸ್ಕೂಲ್ ಅವರು, ಹೇಳಬಾರ್ದು ಅಂತ. ಸೊ ನೋಡೋಣ, ಅವ್ರಿಗೆ ಒಳ್ಳೆಯದಾಗಲಿ. ಅವರ ನಾಯಕಿ ಆ್ಯಂಡ್ ನಾಯಕ ಗೆಲ್ಲಿ ಅಂತ ನಾವು ಭಾವಿಸೋಣ. ಹಾಗೆ ಹಿಂಗೆ ಮುಂದೆ ಬಂದರೆ ಇಲ್ಲಿ ತುಂಬ ಜನ ನಿಂತ್ಕೊಂಡಿದ್ದಾರೆ. ಏನಾದರೂ ಹೇಳಬೇಕಾ ಸರ್ ನೀವು? ಏನು ಹೇಳೋದಿಲ್ವಾ? ಏನಿವತ್ತು ಎಲೆಕ್ಷನ್ ಅಂದರೆ ಏನು? ಏನಕ್ಕೆ ಓಟ್ ಮಾಡಬೇಕು? ಅವ್ರು ನಿಂತ್ಕೊಂಡ್ರೆ ಮಾಡ್ತಾರಂತ ನಿಮಗೆ ನಂಬಿಕೆ ಇದೆಯಾ? ಹೆಂಗೆ ನಂಬ್ತೀರಾ ನೀವು? ಏನು ಹಾಮಿ ಕೊಟ್ಟರು? ಚಾಕ್ಲೇಟ್ಸ್ ಕೊಡ್ತೀವಿ, ಬಿಸ್ಕೆಟ್ಸ್ ಕೊಡ್ತೀವಿ,
ಆ್ಯಂಡ್ ಪೆನ್ಸ್ ಕೊಡ್ತೀವಿ. ಇದೆಲ್ಲ ಹಮ್ಮಿ ಮಾಡಿದ್ರಾ? ಮತ್ತು ಏನಕ್ಕೆ ಹಾಕ್ತೀರಾ? ಓಕೆ, ಲೀಡರ್ ಚೂಸ್ ಮಾಡೋಕ್ಕೆ ಸ್ಕೂಲಿಗೆ ಲೀಡರ್ ಬೇಕೇ ಬೇಕು ಅಂತ ನೀವು ಚೂಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಚೂಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಓಕೆ, ಫೈನ್. ಏನಾದರೂ ಹೇಳಬೇಕಾ? ನೋ. ಎಷ್ಟೊತ್ತಿಗೆ ಬಂದಿದ್ದೀರಾ? ಇಲ್ಲಿಗೆ ಬಂದರೆ ನೋಡ್ಬೋದು. ನಿಮ್ಮ ಹೆಸರೇನು? ಎಷ್ಟೊತ್ತಿಗೆ ಬಂದಿದ್ದೀರಾ ಇಲ್ಲಿ ನೀವು? 6:30ಗೆ ಬಂದಿದ್ದಾರಂತೆ. ಓಕೆ, ಏನಕ್ಕೆ ಬಂದಿದ್ದೀರಾ? ಏನಕ್ಕೆ ವೋಟ್ ಮಾಡಬೇಕು? ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆ? ಯಾವ ಕಡೆ ಇದೆ? ಪ್ರಿಯ ವೀಕ್ಷಕರೇ, ಒಂದು ಗಮನ ಮಾಡಿ. ಆಧಾರ್ ಕಾರ್ಡ್ ಇಲ್ದಿರ ಇವ್ರು ವೋಟ್ ಹಾಕ್ತಾ ಇದ್ದಾರೆ. ಮೇ ಬಿ ನಾವು ಅವ್ರು ನಿಂತ್ಕೊಂಡ್ರೆ ಮಾಡ್ತಾರಂತ ನಿಮಗೆ ನಂಬಿಕೆ ಇದೆಯಾ? ಹೆಂಗೆ ನಂಬ್ತೀರಾ ನೀವು? ಏನು ಹಮ್ಮಿ ಕೊಟ್ಟರು? ಚಾಕ್ಲೇಟ್ಸ್ ಕೊಡ್ತೀವಿ, ಬಿಸ್ಕೆಟ್ಸ್ ಕೊಡ್ತೀವಿ, ಆ್ಯಂಡ್ ಪೆನ್ಸ್ ಕೊಡ್ತೀವಿ. ಇದೆಲ್ಲ ಹಮ್ಮಿ ಮಾಡಿದ್ರಾ? ಮತ್ತು ಏನಕ್ಕೆ ಹಾಕ್ತೀರಾ? ಓಕೆ, ಲೀಡರ್ ಚೂಸ್ ಮಾಡೋಕ್ಕೆ ಸ್ಕೂಲಿಗೆ ಲೀಡರ್ ಬೇಕೇ ಬೇಕು ಅಂತ ನೀವು ಚೂಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಚೂಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಓಕೆ, ಫೈನ್. ಏನಾದರೂ ಹೇಳಬೇಕಾ? ನೋ. ಎಷ್ಟೊತ್ತಿಗೆ ಬಂದಿದ್ದೀರಾ? ಇಲ್ಲಿಗೆ ಬಂದರೆ ನೋಡ್ಬೋದು. ನಿಮ್ಮ ಹೆಸರೇನು? ಎಷ್ಟೊತ್ತಿಗೆ ಬಂದಿದ್ದೀರಾ ಇಲ್ಲಿ ನೀವು? 6:30ಗೆ ಬಂದಿದ್ದಾರಂತೆ. ಓಕೆ, ಏನಕ್ಕೆ ಬಂದಿದ್ದೀರಾ? ಏನಕ್ಕೆ ವೋಟ್ ಮಾಡಬೇಕು? ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆ? ಯಾವ ಕಡೆ ಇದೆ? ಪ್ರಿಯ ವೀಕ್ಷಕರೇ, ಒಂದು ಗಮನ ಮಾಡಿ. ಆಧಾರ್ ಕಾರ್ಡ್ ಇಲ್ದಿರ ಇವ್ರು ವೋಟ್ ಹಾಕ್ತಾ ಇದ್ದಾರೆ. ಮೇ ಬಿ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆ? ಒಳಗಡೆ ಇದೆ ಅಂತೆ. ಓಕೆ, ಯಾರಿಗೆ ಚೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಪ್ರಿಯ ವೀಕ್ಷಕರೇ, ಅವರು ಸ್ವಲ್ಪ ಬಾಯಿ ತೊತ್ತರ್ತಾ ಇದ್ದಾರೆ, ಬರ್ತಾ ಇಲ್ಲ ಅವ್ರಿಗೆ ವರ್ಡ್ಸ್. ನಾವು ನೆಕ್ಸ್ಟ್ ಹೋಗೋಣ. ನೀವೇನು ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೀರಾ ಇಲ್ಲಿ? 6:30. ಏನಕ್ಕೆ ನಿಂತ್ಕೊಂಡಿದ್ದೀರಾ? ಏನಕ್ಕೆ ವೋಟ್ ಹಾಕಬೇಕು? ಅವರು ಎಲೆಕ್ಷನ್ಗೆ ಗೆದ್ದರೆ ಸ್ಕೂಲ್ ಕಾಂಪೌಂಡ್ ಎಲ್ಲ ಪೇಂಟ್ ಹೊಡಿಸ್ತಾರೆ, ಡೆಸ್ಟರ್ ತಂದು ಕೊಡ್ತಾರೆ ಅಂತ ವೋಟ್ ಹಾಕ್ತೀವಿ. ಓಕೆ, ಸೊ ಅವ್ರು ಹೇಳ್ತಾ ಇದ್ರೆ ಎಲ್ಲ ಹಾಮಿ ಮಾಡಿದಾರಂತೆ. ಸ್ಕೂಲಿಗೆ ಎಲ್ಲ ಏನೇನು ಬೇಕೋ ಎಲ್ಲ ಪ್ರೊವೈಡ್ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅವ್ರು ಮಾಡ್ಕೊಳ್ತೀರಾ? ನಿಮ್ಗೇನಾದರೂ ಐಡಿಯಾ ಇದೆಯಾ? ಏನಾದರೂ ಗುರಿಗೆ ಹಾಕಬೇಕು ಅಂತ? ಇಲ್ಲ, ಅವ್ರಿಗೇನು ಐಡಿಯಾ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಹೀಗೆ ಬಂದರೆ ಹೇಳ್ತೀರಾ? ಹಾಂ, ಯಾರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಅವರು ಹೇಳಲ್ಲ ಅಂತ. ಓಕೆ, ಫೈನ್. ಎಷ್ಟೊತ್ತಿಗಿಂದ ಬಂದಿದ್ದೀರಾ? 6:30ಯಿಂದ ಬಂದು. ಓಕೆ, ಏನು ಮಾಡ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ? ಅಲ್ಲಿ ನಿಲ್ತಾರೆ ಅಂತ ನಂಬಿಕೆ ಇದೆಯಾ? ನಿಮ್ಮ ನಾಯಕ ನೀವು ಹಾಕ್ಬೇಕು ಅಂದ್ಕೊಂಡಿರೋರು ಗೆಲ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ? ಹಾಂ, ಪ್ರಿಯ ವೀಕ್ಷಕರೇ, ಓನ್ಲಿ ಲಾಸ್ಟ್ ಹೋಗೋಣ. ಸೊ ಹೇಳಿ ಸರ್, ನಿಮ್ಮ ಮಾತಾಡಿ ಹೇಳಿ. ನಿಮ್ಮ ಹೆಸರೇನು? ನನ್ನ ಹೆಸರು ಶಿವು. ಎಷ್ಟೊತ್ತಿಂದ ಬಂದಿದ್ದೀರಾ? ನಾವು 6:30ಗೆ ಬಂದಿರೋದು ವೋಟ್ ಹಾಕೋಕ್ಕೆ. ಓಕೆ, ಏನಕ್ಕೆ ವೋಟ್ ಹಾಕಬೇಕು? ಯಾಕಂದರೆ ಸ್ಕೂಲಿಗೆ ಒಬ್ರು ಲೀಡರ್ ಇದೆ, ಅವ್ರು ಸ್ಕೂಲ್ ನಡ್ಸೋಕೆ ಒಂದು ಇದು ಇರ್ತಾರೆ. ಅವಾಗ ಅವ್ರು ನೋಡ್ಕೊಂಡಾಗ HM ಇಲ್ಲಾಂದರೆ HR ಏನು ರಜಾಗ್ದಾಗ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಸ್ಕೂಲ್ನ ನಡೆಸ್ಕೊಡ್ತಾರೆ. ಅವರಿಲ್ಲ, ಅವ್ರು ಇದ್ದರೆ ನಮ್ಗೆ ಅವ್ರಿಗೆ ಹೋಗಿ ಹೇಳ್ಕೊಬೋದು, ಅವ್ರು ಹೋಗಿ ನಿಮ್ಮ ಹತ್ರ ತಲುಪಿಸ್ಬೋದು. ಓ, ವೆರಿ ಗುಡ್. ಓಕೆ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಓ, ಲಾಸ್ಟ್ ಇಯರ್ ಯಾರು ನಿಂತಿದ್ದಾರಂತ ಏನಾದರೂ ನಿಮ್ಗೆ ಐಡಿಯಾ ಇದೆಯಾ? ಲಾಸ್ಟ್ ಇಯರ್ ನಿಂತಿದ್ರು, ಇದು ಏಂಜಲ್ ಸಿಸ್ಟರು ಮತ್ತು ಜೀವನ್ ಬ್ರದರ್ ಎಲ್ಲ ನಿಂತಿದ್ರು, ಚೆನ್ನಾಗಿ ಮಾಡಿ ಹೋಗಿದ್ದಾರೆ. ಇವಾಗ ಅದು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಓಕೆ. ಓಕೆ, ವೆರಿ ಗುಡ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಶಿವು ಸರ್ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಕಾಮೆಂಟ್ ಮಾಡಿ. ಇಲ್ಲಿ ಬಂದರೆ ಟೀಚರ್ ನೋಡ್ಬೋದು. ಹಾಯ್ ಮ್ಯಾಮ್. ಓಕೆ, ಸೊ ಮ್ಯಾಮ್ನ ಕೇಳೋಣ. ಮ್ಯಾಮ್, ಹೇಗೆ ನಡೀತಾ ಇದೆ ಎಲೆಕ್ಷನ್ಸ್ ಎಲ್ಲ? ಓಕೆ, ತೆಲುಗು. ಮ್ಯಾಮಿಗೆ ಕನ್ನಡ ಬರಲ್ಲಂತೆ. ಮ್ಯಾಮ್ ಇಂಗ್ಲೀಷ್. ಯಾ ಮ್ಯಾಮ್, ತೆಲುಗು. No, how it is? It's going very well actually. All are very excited to vote, and even leaders are very excited to work for the school and to prove themselves. And I think surely they will be upcoming citizens of the country. The school is really teaching the good qualities of leadership and how to manage the children, how to solve the issues which are happening in the school. They are giving the children how to think and how to create different things. They are also able to understand from this level only how to solve the problems. I am so happy that I am part of these elections. I am very excited also to know the results, like who will be the leaders who are going to come. And I wish all the leaders all the best, even for all the children, all the best, and to select their respective leaders, all the best to all the things. Thank you. Vote for. Vote for.
ವೀಕ್ಷಕರೇ, ನಾವು ಟೀಚರ್ ಮಾತು 4 ಮಾತು ಕೇಳಿದ್ವಿ. ಹಾಗೆ ಹೋಗೋಣ, ಒಳಗಡೆ ಏನು ನಡೀತಾ ಇದ್ದೋ ನಾವು ವಿಚಾರಿಸ್ಕೊಳ. ಒಳಗಡೆ ಅಂತೂ ನಮಗೆ ಎಂಟ್ರಿ ಇಲ್ಲ, ಸೊ ಹೋಗಿ ವಿಚಾರಿಸ್ಕೊಳ್ಳೋಣ ನಾವು. ಇಲ್ಲಿ ನೋಡ್ಬೋದು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆಯಮ್ಮ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಹೀಗೆ ಮಕ್ಕಳು ನೋಡಿ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಮಕ್ಕಳು. ಆಮೇಲೆ ಅವ್ರಿಗೆ ಚೆನ್ನಾಗಿ ಪನಿಷ್ಮೆಂಟ್ ಇರುತ್ತೆ ಅನಿಸುತ್ತೆ. ಯಾರ್ಯಾರು ಗಲಾಟೆ ಮಾಡಿದ್ದಾರೆ ಕ್ಲಾಸ್ ರೂಮಲ್ಲಿ ಅವ್ರಿಗೆ ಚೆನ್ನಾಗಿ ಪನಿಷ್ಮೆಂಟ್ ಇರುತ್ತೆ ಅನಿಸುತ್ತೆ. ಮೇ ಬಿ ಗೊತ್ತಿಲ್ಲ, ನೋಡೋಣ. ಸೊ ಟೀಚರ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಸ್ವಲ್ಪ ಮಕ್ಕಳು ಸೈಲೆಂಟ್ ಆಗಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಹೀಗೆ ಬರ್ಬೋದು. ಅವರು ಅಲ್ಲಿ ಯಾರು ಹೋಗ್ಬಾರ್ದು, ಅಲ್ಲಿ ಗಲಾಟೆ ಮಾಡಬಾರ್ದು, ಅಲ್ಲಿ ವೋಟ್ ನಡೀತಾ ಇದೆ, ಎಲೆಕ್ಷನ್ ನಡೀತಾ ಇದೆ, ಆ ಕಡೆ ಹೋಗ್ಬಾರ್ದು. ಓಕೆ, ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡ್ಬೋದು ಅವರು ಹೇಳ್ತಾ ಇದ್ದಾರೆ, ಮ್ಯಾಮ್ ನಿಮಗೆ ಎಂಟ್ರಿ ಇಲ್ಲ ನಿಮಗೆ. ನಾವು ಹೋಗ್ತಾ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ ಎಂಟ್ರಿ ಇಲ್ಲ ನಿಮಗೆ. ಎಂಟ್ರಿ ಇಲ್ಲ, ಅಲ್ಲಿ ಹೋಗ್ಬಾರ್ದು ಮ್ಯಾಮ್, ಆ ಕಡೆ ಬನ್ನಿ ಸರ್. ಓಕೆ, ಅವ್ರು ಹೇಳ್ತಾ ಇದ್ರೆ ನಾವು ಅಲ್ಲಿ ಹೋಗಂಗಿಲ್ಲ ಅಂತ. ಈಗ ನೋಡ್ಕೋಬೋದು ಟೀಚರ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಹೀಗೆ ಒಳಗಡೆ ಹೋಗಿ ನಾವು ಹೀಗೆ ಒಳಗಡೆ ಹೋಗಿ ಇಲ್ಲಿ ಒಂದು ವಿಂಡೋ ಇದೆ, ಇಲ್ಲಿ ನೋಡೋಣ ನಾವು. ಸೊ ಇಲ್ಲಿ ಟೀಚರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ಪ್ರಿಯ ವೀಕ್ಷಕರೇ, ಬನ್ನಿ ಇಲ್ಲಿ. ಸೊ ನೋಡ್ಬೋದು ಟೀಚರ್ಸ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಅಲ್ಲಿ ಏನು ನಡೀತಾ ಇದೆ ಅಂತ ನಾವು ಕ್ಯಾಚ್ ಮಾಡ್ಬೋದು. ಅಲ್ಲಿ ನೋಡಿ ಬಾಯ್ಸ್ ಹಾಗೆ ನೋಡಿ ಹಾಗೆ ಅವರು ಅಲ್ಲಿ ಏನೇನು ನಡೀತಾ ಇದೆ ಅಂತ ನೋಡಿ. ಪ್ರಿಯ ವೀಕ್ಷಕರೇ, ಏನೋ ಜಗಳ ನಡೀತಾ ಇದೆ. ಟೀಚರ್ಸ್ ಎಲ್ಲ ಸ್ವಲ್ಪ ರಿಯಾಕ್ಟ್ ಆಗ್ತಾ ಇದ್ದಾರೆ. ಸೊ ಓಕೆ, ಮ್ಯಾಮ್ ಏನೋ ಹೇಳ್ತಾ ಇದ್ದಾರೆ ಅವರಿಗೆ ಏನು ಪ್ರಾಬ್ಲಮ್ ಅಂತ. ನೋಡಿ, ಅವರು ಟೀಚರ್ಸ್ ಏನೋ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಓಕೆ, ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಏನೋ ಗಲಾಟೆ ನಡೀತಾ ಇದೆ. ಸೊ ಅವರು ಸಪೋರ್ಟರ್ಸ್ ಏನೋ ಬಂದ್ಬಿಟ್ಟು ಅವರಿಗೆ ಸ್ವಲ್ಪ ವೋಟ್ ಫಾರ್ ಅಂತ ಒಳಗಡೆ ಬಂದು ಇದು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಈ ಥರ ಮಾಡಿದ್ರೆ ನಾವು ಎಲೆಕ್ಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಸೊ ಅದು ಕರೆಕ್ಟ್ ಅಲ್ಲ ಅನಿಸುತ್ತೆ. ಆ ಥರ ಮಿಡಿಲಲ್ಲಿ ಬಂದು ಜಗಳ ಮಾಡೋದು ಅದು ಕರೆಕ್ಟ್ ಅಲ್ಲ ಅನಿಸುತ್ತೆ. ಸೊ ಟೀಚರ್ಸ್ ಎಲ್ಲ ಅವರಾಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಟೀಚರ್ಸ್ನ ನಾವು ಮಾತಾಡೋಕ್ಕಾಗಲ್ಲ. ನೋಡೋಣ, ಅವರು ಅವರ ವರ್ಕಲ್ಲಿ ಅವ್ರು ಎಲ್ಲರೂ ಇದ್ದಾರೆ, ಯಾರೂ ಮಾತಾಡ್ಸೋಕ್ಕೆ ಸಿದ್ಧ ಇಲ್ಲ ಅನಿಸುತ್ತೆ. ಸೊ ಹಾಗೆ ನೋಡ್ಬೋದು ನಾವು ಅಲ್ಲಿ ವೋಟ್ ಎಲೆಕ್ಷನ್ ಪೆಟ್ಟಿಗೆ ಇದೆ. ಪ್ರಿಯ ವೀಕ್ಷಕರೇ, ಗಮನಿಸಿ. ಸೊ ಮಗು ಹೋಗ್ತಾ ಇದೆ. ಸೊ ಮಗು ಹೋಗಿ ವೋಟ್ ಹಾಕೋಕ್ಕೆ ಹೋಗ್ತಾ ಇದೆ. ಅಲ್ಲಿ ಒಬ್ಬರು ಗೈಡ್ ಮಾಡೋಕ್ಕೆ ಒಬ್ಬರು ನಿಂತಿದ್ದಾರೆ ಟೀಚರ್. ಸೊ ಅವರು ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಮಗು ಹೇಗೆ ವೋಟ್ ಆಗುತ್ತೆ ಅಂತ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಸೊ ಈಗ ನೋಡಿ, ಒಂದು ಮಗು ಹೋಯ್ತು. ಸೊ ಆ ಮಗುಗೆ ಅವ್ರು ಗೈಡ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಹೋಗಿ ಹೀಗೆ ಹಾಕಿ ಅಂತ. ಅಲ್ಲಿ ಟೀಚರ್ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಅವ್ರು ಜಸ್ಟ್ ಹೇಳಿದ್ದಾರೆ ಹೋಗಿ ಈ ಥರ ಮಾಡು ಅಂತ ಹೇಳಿದ್ದಾರೆ. ನೀವು ನೋಡ್ಬೋದು ಏನು ನಡೀತಾ ಇದೆ ಅಂತ ನೀವು ನೋಡ್ಬೋದು. ಕ್ಲಾರಿಟಿಯಾಗಿ ನಿಮಗೆ ಕಾಣಿಸ್ಕೊಡ್ತಾ ಇದ್ದೀವಿ ನಾವು. ಒಬ್ಬರು ಆಗಿದ ತಕ್ಷಣ ಒಬ್ಬರು ಅವ್ರು ಕಳಿಸ್ತಾ ಇದ್ದಾರೆ. ನೋಡ್ಬೋದು ಅಲ್ಲಿ ಮ್ಯಾಮ್ ಒಬ್ಬರು ಇದ್ದಾರೆ ಅಲ್ಲಿ. ಸೊ ಮಗು ವೋಟ್ ಆಗ್ತಾ ಇದೆ. ಅಲ್ಲಿ ನೋಡಿ, ಮಗು ವೋಟ್ ಆಗ್ತಾ ಇದೆ ಅಲ್ಲಿ. ನಮಗೆ ಅವಕಾಶ ಇಲ್ಲ ಒಳಗಡೆ ಹೋಗೋಕ್ಕೆ, ಏಕೆಂದರೆ ಟೀಚರ್ಸ್ ಅಲೋ ಮಾಡಲ್ಲ. ಮಗು ನೋಡಿ ಹೇಗೆ ವೋಟ್ ಆಗ್ತಾ ಇದೆ ಅಂತ. ಓಕೆ, ಮಗು ಸೆಲೆಕ್ಟ್ ಮಾಡಿಕೊಂಡು ತನ್ನದೇ ಒಂದು ಗುರುತಿ
ಗುರುತನ್ನು ಸೆಲೆಕ್ಟ್ ಮಾಡಿಕೊಂಡು ಮಗು ಓಟ್ ಹಾಕಿದ್ದು ಆಯಿತು. ಓಕೆ ವೀಕ್ಷಕರೇ, ಸೊ ಎಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಸೊ ಏನೂ ಜಗಳ ಇಲ್ಲ, ಏನೂ ಗಲಾಟೆ ಇಲ್ಲ. ಆ್ಯಂಡ್ ಮೇನ್ ಪ್ರಿನ್ಸಿಪಲ್ಸ್ ಯಾರೂ ನನಗೆ ಕಾಣ್ತಾ ಇಲ್ಲ ಇಲ್ಲಿ. ಸೊ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಯಾರೂ ಕಾಣ್ತಾ ಇಲ್ಲ ಇಲ್ಲಿ. ಅವರು ಇದ್ದಾರೋ ಇಲ್ಲೋ ಅಂತಲೂ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಮಗೆ ಒಳಗಡೆ ಹೋಗೋಕ್ಕಾಗಲ್ಲ, ಅವ್ರು ಬಿಡಲ್ಲ, ಅವ್ರು ಹೊಡಿತಾರೆ. ಸೊ ಅದಕ್ಕೆ ನಾವು ಏನು ಮಾಡೋಣ, ಸೊ ಮಕ್ಕಳನ್ನ ವಿಚಾರಿಸ್ಕೊಂಡು ಸೊ ಇಲ್ಲಿಗೆ ಎಲೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಅಂತಲೇ ನಾವು ಭಾವಿಸೋಣ. ಎಲ್ಲರಿಗೂ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಭಾವಿಸೋಣ. ಯಾರ್ಯಾರು ನಿಂತ್ಕೊಂಡಿದ್ದಾರೋ ಅವರ ಹೆಸರುಗಳು ಫಾತಿಮಾ, ಪ್ರೇಮ, ಪುನೀತ್, ರಿಷು ಶರ್ಮಾ ಆ್ಯಂಡ್ ಮಹಾಲಕ್ಷ್ಮಿ. ಇಷ್ಟು ಜನ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಭಾವಿಸೋಣ. ಸೊ ಇಲ್ಲಿ ಟೀಚರ್ಸ್ ಒಬ್ಬರಿದ್ದಾರೆ, ಅವರ ಹತ್ರ ಮಾತು ಕೇಳೋಣ. 4 ಮಾತು ಕೇಳಿ ಸೊ ಮುಗಿಸೋಣ. ಓಕೆ ಬಂದರೆ ಸೊ ಇಲ್ಲಿ ಅವರ ಮ್ಯಾಮ್ ಹೆಸರು ಕೇಳೋಣ. ಮ್ಯಾಮ್ ನಿಮ್ಮ ಹೆಸರೇನು ಹೇಳಿ? ಬಿಂದುಶ್ರೀ. ಓಕೆ, ಏನಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಎಲೆಕ್ಷನ್ ಪ್ರಾಸೆಸ್ ನಡೀತಾ ಇದೆ. ಓಕೆ ಓಕೆ, ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವ್ರು ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ. ಹೆಂಗೆ ನಡೀತಾ ಇದೆ ಮ್ಯಾಮ್ ಎಲೆಕ್ಷನ್ಸ್? ನಿಮಗೆ ಯಾರು ಗೆಲ್ತಾರೆ ಅಂತ ಅನಿಸ್ತಾ ಇದೆ? ಮೋಸ್ಟ್ ಪ್ರಾಬಬ್ಲಿ ಲೈಕ್ ವೋಟಿಂಗ್ ಪ್ರಾಸೆಸ್ ಹೋಗುತ್ತೆ. ಸೊ ಅಟ್ ದ ಎಂಡ್ ಆಫ್ ವಿಲ್ ಜಸ್ಟ್ ಗೆಟ್ ಇಟ್. ಓಕೆ, ಮ್ಯಾಮ್ ಹೇಳ್ತಾ ಇದ್ದಾರೆ ಮ್ಯಾಮು ರಿಲೀಸ್ ಮಾಡ್ತಾ ಇಲ್ಲ, ಯಾರೊಬ್ಬರು ರಿಲೀಸ್ ಮಾಡ್ತಾ ಇಲ್ಲ. ಮೇ ಬಿ ಇಲ್ಲಿ ಅನಿಸುತ್ತೆ ಚೀಟಿಂಗ್ ಅಂತ ಅನಿಸುತ್ತೆ. ಟೀಚರ್ಸು ಯಾರೋ ಒಬ್ಬರು ಹೇಳಿದ್ರೆ ನಮಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತಲ್ವಾ, ಇನ್ನೂ ಏನು ನಡೆಯುತ್ತೆ ಅಂತ ನೋಡೋಣ. ವೀಕ್ಷಕರೇ, ಅವ್ರ ಮಾತಲ್ಲಿ ಇನ್ನೊಂದೆರಡು ಮಾತು ಕೇಳೋಣ. ಏನಾದರೂ ಹೇಳಬೇಕು ಮ್ಯಾಮ್? ನಿಮಗೆ ಅನಿಸ್ತಾ ಇದೆಯಾ ಒಂದು ವೇಳೆ ಅವರು ನಿಂತ್ಕೊಂಡ್ರೆ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅವ್ರ ವರ್ಕು ಅಂತ? ನಿಂತ್ಕೊಂಡ್ರೆ ಲೈಕ್ ಇಫ್ ದೇ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಡೆಫಿನೆಟ್ಲಿ. ಓಕೆ, ಅವ್ರು ಹೇಳ್ತಾ ಇದ್ದಾರೆ ಮಾಡಿಸ್ತೀವಿ ಅಂತ. ಸೊ ನೋಡೋಣ. ಆಮೇಲೆ ಇನ್ನೊಂದು ಮ್ಯಾಮ್ ಹಿಂದೆ ಇದ್ದಾರೆ. ಸೊ ಮ್ಯಾಮ್ ಇನ್ನೊಬ್ಬರು ಹಿಂದೆ ಇದ್ದಾರೆ, ಅವ್ರನ್ನ ಒಂದು ಮಾತು ಮಾಡಿಸೋಣ. ಆ್ಯಂಡ್ ಅವ್ರಿಗೆ ಮಾತಾಡಿಸಿ ನಾವು ಓಕೆ ಹಿಯರ್ ಇಲ್ಲಿ ರೇಣುಕಾ ಮ್ಯಾಮ್ ಅಂತಿದ್ದಾರೆ. ಮ್ಯಾಮ್ ನಿಮ್ಮ ಮಾತಲ್ಲಿ ಹೇಳಿ. ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ನಡೀತಿದೆ. ನಾವು ವೋಟಿಂಗ್ ಪ್ರೋಸೆಸ್ ಮೇಲೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ, ಯಾರು ಸ್ಕೂಲ್ನ ವೆಯ್ಟ್ ಮಾಡಬೇಕು. ಓಕೆ, ಸೊ ಅವ್ರು ಹೇಳ್ತಾ ಇದ್ದಾರೆ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡ್ಬಿಟ್ಟು ನೋಡೋಣ. ಸೊ ಯಾರು ವಿನ್ ಆಗ್ತಾರೆ ವಿನ್ ಆಗಲ್ಲ ಅಂತ ನೋಡೋಣ. ಇಲ್ಲಿ ಪ್ರಿನ್ಸಿಪಲ್ ಸರ್ ನೋಡ್ಬೋದು, ಹಾಗೆ ಅವರು ತುಂಬ Photo who did not take come here. ಸರ್ ಇಲ್ಲಿ ನಿಮ್ಮ ಸರ್ ಒಂದೆರಡು ಮಾತು ಹೇಳಿ ಸರ್, ಯಾಕೆಂದ್ರೆ ಅಲ್ಲಿ ವಿಡಿಯೋ ಬರ್ತಾ ಇದೆ. ಒಂದೆರಡು ಮಾತು ಹೇಳಿ ಸರ್. ಸರ್ ಒಂದೆರಡು ಮಾತು ಹೇಳಿ ನಿಮ್ಮ ಮಾತಲ್ಲಿ ಪ್ಲೀಸ್. ಸರ್ ಬನ್ನಿ ಇಲ್ಲಿ. ಓಟ್ ಹಾಕಿದ್ದೀರಾ ನೀವು? ಸರ್ ಓಟ್ ಹಾಕಿದ್ದೀರಾ? ಸರ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಅವ್ರು ಯಾಕೋ ನಮ್ಮನ್ನೇ ಗದರಿಸ್ತಾ ಇದ್ದಾರೆ. ಆಯಿತು ಪ್ರಿಯ ವೀಕ್ಷಕರೇ, ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊತಿದ್ದೀವಿ. ಸೊ ನಮ್ಮ ಶ್ರೀವಿದ್ಯಾ ಉತ್ಸವ ಸೊ ನೀವು ನೋಡಿ ಎಂಜಾಯ್ ಮಾಡಿ. ಸೊ ಮಕ್ಕಳಿಗೆ ಆಶೀರ್ವಾದ ಮಾಡಿ. ಯಾರೆಲ್ಲ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡಿ. ನಿಮ್ಮ ಕಡೆಯಿಂದ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಕೊಡಿ. ಅವ್ರು ನೀಡಿ ಅವರ ವರ್ಕು ಅವರು ಕ್ಲೀನಾಗಿ ನಿಭಾಯಿಸಲಿ ಅಂತ. ಸೊ ನಾನು ನಿಮ್ಮ ಶೈಲಜಾ ಫ್ರ್ಯಾಂಕ್ಲಿನ್, ಕ್ಯಾಮರಾಮ್ಯಾನ್ ರೇಣುಕಾ, ಕ್ಯಾಮರಾಮ್ಯಾನ್ ನಮ್ಮ ಕ್ಯಾಮರಾಮ್ಯಾನ್ ಹೊಸದಾಗಿ ಬಂದಿದ್ದಾರೆ, ಸ್ವಲ್ಪ ಇನ್ನೇನು ಕನ್ಫ್ಯೂಷನ್ ಇದೆ. ಕ್ಯಾಮರಾಮ್ಯಾನ್ ದೇವಿಕಾ, ನಿಮ್ಮ ಶೈಲಜಾ ಫ್ರ್ಯಾಂಕ್ಲಿನ್. ಇದು ನಿಮ್ಮ ಶ್ರೀವಿದ್ಯಾ, ಸದಾ ನಿಮ್ಮ ಮಧ್ಯ. ಥ್ಯಾಂಕ್ ಯು.